ಎಲ್ಲರಿಗೂ ಶುಭ ಸಂಜೆ. ನಿಮ್ಹಾನ್ಸ್ ಹಾಗೂ ವಯೋಮಾನಸ ಸಂಜೀವಿನಿ ಜಿರಿಯಾಟ್ರಿಕ್ ಯೂನಿಟ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಮಿಸ್ ದೀಕ್ಷಿತಾ TM ಅವರು ಇದ್ದಾರೆ. ಇವರು ನಮ್ಮೊಟ್ಟಿಗೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ ಅಂದ್ರೆ ಅದೆರಡರ ನಡುವಿನ ಇರುವಂತಹ ಸಂಬಂಧ ಆಗಿರ್ಬೋದು, ಅದನ್ನ ಹೇಗೆ ಇಟ್ಕೊಳ್ಬೇಕು, ಭಾವನಾತ್ಮಕ ಅಂದ್ರೆ ಮೆಂಟಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ, ಮಾನಸಿಕ ಆರೋಗ್ಯವನ್ನ ಕಾಪಾಡೋದು ಹೇಗೆ ಆಗಿರ್ಬೋದು, ಅಥವಾ ಅದನ್ನ ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ಭಾವನೆಗಳನ್ನ ನಾವು ಹೇಗೆ ನೋಡ್ಕೊಳ್ಬೋದು ಆಗಿರ್ಬೋದು, ಮನಸ್ಸು ಹಾಗೂ ಬ್ರೈನಿನ ನಡುವೆ ಇರೋಂತಹ ಸಂಬಂಧದಲ್ಲಿ ಹೇಗೆಲ್ಲ ವ್ಯತ್ಯಾಸಗಳು ಕಾಣಿಸ್ಬೋದು, ಅದನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಮಿಸ್ ದೀಕ್ಷಿತಾ TM ಅವರು ಇದ್ದಾರೆ. ಇವರು BSc ನರ್ಸಿಂಗ್ ಅನ್ನು ಮುಗಿಸಿ MSc ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂದ್ರೆ ಸೈಕಿಯಾಟ್ರಿಕ್ ನರ್ಸಿಂಗ್ ಅನ್ನು ಮಾಡಿರ್ತಾರೆ. ಅದೇ ರೀತಿ ಡಿಪ್ಲೊಮೊ ಇನ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ನರ್ಸಿಂಗ್ ಕೂಡ ಮುಗಿಸಿದ್ದಾರೆ. ಪ್ರಸ್ತುತವಾಗಿ MSc ಸೈಕಾಲಜಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು ಪ್ರಸ್ತುತವಾಗಿ ನಿಮ್ಹಾನ್ಸ್ನಲ್ಲಿ ರಿಸರ್ಚ್ ಅಸೋಸಿಯೇಟ್ ಅಂದ್ರೆ ರಿಸರ್ಚ್ ಅಸೋಸಿಯೇಟ್ ಆಗಿ STEAM ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. STEAM ಅಂತ ಅಂದ್ರೆ ಇದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ ಅವರು ಆಲ್ರೆಡಿ 200+ 200ಕ್ಕೂ ಹೆಚ್ಚು ಸೆಷನ್ಸ್ನ ಅವರು ತಗೊಂಡಿರ್ತಾರೆ. ಅದರಲ್ಲಿ 160ಕ್ಕಿಂತ ಹೆಚ್ಚಾಗಿ ಸ್ಕೂಲ್ಗಳನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ ಏನಪ್ಪಾ ಅಂತ ಅಂದ್ರೆ 22,000 ಸ್ಟೂಡೆಂಟ್ಸ್ಗಳಿಗೆ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಮಾನಸಿಕ ಆರೋಗ್ಯದಲ್ಲಿ ಏನೆಲ್ಲ ಕಂಡು ಬರುತ್ತೆ, ಅದರ ಏನು ಕನ್ಸರ್ನ್ಸ್ ಆಗಿರ್ಬೋದು, ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ 1,500ಕ್ಕಿಂತ ಹೆಚ್ಚು ಟೀಚರ್ಸ್ಗಳನ್ನ ಅವರು ಟ್ರೈನ್ ಅಪ್ ಮಾಡಿದ್ದಾರೆ. ಮಾನಸಿಕ ಆರೋಗ್ಯ ಹೇಗಿರತ್ತೆ, ಅಥವಾ ಅದ್ರಲ್ಲಿ ಏನಾದ್ರು ಏರುಪೇರು ಇದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಹೇಗೆ ಕಂಡುಹಿಡಿಬಹುದು ಅನ್ನೋಂಥ ಮಾನಸಿಕ ಆರೋಗ್ಯದ ಬಗ್ಗೆ ಟ್ರೈನಿಂಗ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಬರೀ ಸ್ಟೂಡೆಂಟ್ಸ್ಗೆ ಟೀಚರ್ಸ್ಗೆ ಅಲ್ಲ, 1,000ಕ್ಕೂ ಹೆಚ್ಚು ಪೇರೆಂಟ್ಸ್ನ ಅವರು ಟ್ರೈನ್ ಅಪ್ ಮಾಡಿದ್ದಾರೆ. ಮಕ್ಕಳಲ್ಲಿ ಹೇಗೆಲ್ಲ ಕಾಣಿಸ್ಕೊಳ್ಳುತ್ತೆ, ಅದನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು, ಅಥವಾ ಅದನ್ನ ಹೇಗೆ ಸೂಚಿಸ್ಬೇಕು, ಎಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಮಕ್ಕಳನ್ನ ಒಂದು ದಾರಿಗೆ ತರ್ಬೋದು, ಅಥವಾ ಆ ಮಕ್ಕಳಲ್ಲಿ ಆಗುವಂತ ತೊಂದರೆನ ನಾವು ಕಂಡು ಹಿಡಿಬೋದು ಅನ್ನೋ ಟ್ರೈನಿಂಗ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ರೀಸೆಂಟ್ ಆಗಿನೇ ರೋಟರಿ ಅವರ ಕಡೆಯಿಂದ ಅವರಿಗೆ ಒಂದು ಅವಾರ್ಡ್ ಕೂಡ ಲಭಿಸಿದೆ, ವೊಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಅಂತ. ರೋಟರಿ ಬೆಂಗಳೂರು ವಿಜಯನಗರ ರೀಜನ್ ಇಂದ ಅವರಿಗೆ ಅವಾರ್ಡ್ ಕೂಡ ಬಂದಿದೆ. ಅದೇ ರೀತಿ ಇವರು ಹಲವಾರು ರಿಸರ್ಚ್ ಆರ್ಟಿಕಲ್ ಪಬ್ಲಿಕೇಶನ್ಸ್ ಕೂಡ ಮಾಡಿದ್ದಾರೆ, ಪ್ರೆಸೆಂಟೇಷನ್ಸ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಇವರು ನರ್ಸಿಂಗ್ ಟ್ಯೂಟರ್ ಆಗಿ ಗ್ಲೋಬಲ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ನರ್ಸಿಂಗ್ ಕಾಲೇಜಲ್ಲಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದು, ಕೋವಿಡ್ ಟೈಮಲ್ಲಿ ಕೋವಿಡ್ ವ್ಯಾಕ್ಸಿನೇಟರ್ ಆಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ವೆಲ್ಕಮ್ ಯು ಮ್ಯಾಮ್. ಥ್ಯಾಂಕ್ ಯು ಕಮಲಾ ಅವರೇ. ಹ್ಯಾಂಡಿಂಗ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಇನ್ನ ಸ್ವಲ್ಪ ಟೈಮ್ ವೇಟ್ ಮಾಡೋದಾ ಅಥವಾ ಸ್ಟಾರ್ಟ್ ಮಾಡೋಣವಾ? ಯು ಕ್ಯಾನ್ ಸ್ಟಾರ್ಟ್. ಓಕೆ, ಎಲ್ರಿಗೂ ನಮಸ್ಕಾರ. ಅವ್ರು ನನ್ನ ಬಗ್ಗೆ ಆಕ್ಚುಲಿ ಏನ್ ಇಂಟ್ರೊಡಕ್ಷನ್ ಕೊಟ್ಟರು. ನಾವು ವರ್ಕ್ ಮಾಡ್ತಿರೋದು ಸ್ಟೂಡೆಂಟ್ಸ್ ಜೊತೆಗೆ ಮತ್ತೆ ಟೀಚರ್ಸ್ ಜೊತೆಗೆ. ಇವಾಗ ಎಲ್ಡರ್ಲಿ ಪೀಪಲ್ ಅಂತ ಬಂದ್ರೆ ಅಥವಾ ಜೀರಿಯಾಟ್ರಿಕ್ ಅಂತ ಬಂದ್ರೆ ಏನೇನೆಲ್ಲ ಸಮಸ್ಯೆಗಳಿರುತ್ತೆ, ಆ ತರ ಸೆಷನ್ಗಳು ನಿಮಗೆ ಸುಮಾರು ನಡೀತಾನೆ ಇರುತ್ತೆ. ಸೊ ಫ್ಯಾಮಿಲಿ ಮತ್ತೆ ನಿಮ್ಮ ಹೆಲ್ತ್ ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದನ್ನ ಇವತ್ತು ನಾವು ಮಾತಾಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಯು ಆರ್ ಆಡಿಬಲ್ ಅಂಡ್ ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಓಕೆ ಓಕೆ ಏನಂತಂದ್ರೆ ಇವಾಗ ವಯೋವೃದ್ಧರು ಅವ್ರದ್ದು ಮಾನಸಿಕ ಆರೋಗ್ಯ ಅಂತ ಬಂದಾಗ ಮೇನ್ ಆಗಿ ಅವರೆಲ್ಲರೂ ಲೈಕ್ ಪ್ರೀತಿ, ಗೌರವ ಮತ್ತೆ ಆರೋಗ್ಯಕರ ವೃದ್ಧಾಪ್ಯ ಆಗಿರ್ಬೇಕಾಗತ್ತೆ ಅನ್ನೋದನ್ನ ನಾವು ಬಯಸ್ತೀವಿ ಆಕ್ಚುಲ್ ಆಗಿ. ಸೊ ಇವಾಗ ರೇಟ್ ನ ತಗೊಳ್ಳೋದಾದ್ರೆ ಇಂಡಿಯಾದಲ್ಲಿ 20-34% ಅಷ್ಟು ಜನಗಳಿಗೆ ಮಾನಸಿಕ ತೊಂದರೆ ಇದೆ, ಅದು ವಯಸ್ಸಾದವರಲ್ಲಿ. ಹಾಗೆ ಈಗ ಕರ್ನಾಟಕ ಅಂತ ಹೋದ್ರೆ ಮತ್ತೆ ಅದೇ ರೇಷಿಯೋಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವ್ ಹೇಗೆ ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ? ಏನಿಲ್ಲ, ಮಾಮೂಲಿ ನಾವೇನ್ ದಿನನಿತ್ಯ ಏನ್ ಮಾಡ್ತಿದೀವಿ ಅದೇ ರೀತಿ ಲೈಕ್ ನಮಗ್ ವಯಸ್ಸಾಗ್ತಿದೆ, ಅದೊಂದ್ ಸಂಖ್ಯೆ ಅಷ್ಟೇನೆ. ಬಟ್ ನಾವೇನ್ ಅನುಭವ ಪಡೆದಿರ್ತೀರ, ಲೈಕ್ ನೀವೆಲ್ಲ ದೊಡ್ಡವರಾಗಿ ಏನ್ ಅನುಭವ ಇರುತ್ತೆ ನಿಮಗೆ, ನಿಮ್ಮ ಜ್ಞಾನ ಅದೆಲ್ಲ ಅಮೂಲ್ಯವಾಗಿರುತ್ತೆ. ಮತ್ತೆ ವಯಸ್ಸು ಕೂಡ ವಯಸ್ಸಾದಷ್ಟು ಬೆಲೆ ಕಡಿಮೆ ಆಗ್ತಿದೆ ಅನ್ನೋದೆಲ್ಲ ತಪ್ಪು.
ಮತ್ತೆ ನಿಮ್ಮ ಅನುಭವಗಳೇ ಜಾಸ್ತಿ ಸ್ಫೂರ್ತಿ ಆಗುತ್ತೆ. ಅವ್ರು ಮುಂಚೆನೆ ಮ್ಯಾಮ್ ಇಂಟ್ರೊಡಕ್ಷನ್ ಕೊಟ್ರು ನನ್ನ ಬಗ್ಗೆ, ಲೈಕ್ ನಾನು ಸ್ಕೂಲ್‌ಗೆ ಜಾಸ್ತಿ ವಿಸಿಟ್ ಮಾಡ್ತೀನಂತ. ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ, ಸ್ಕೂಲಲ್ಲಿ ಮಕ್ಳುಗಳನ್ನ ಮಾತಾಡಿಸ್ದಾಗ ಅಪ್ಪ ಅಮ್ಮನ್ಗಿನ್ನ ಅಜ್ಜಿ ತಾತನಲ್ಲೇ ಅವ್ರಿಗೆ ಜಾಸ್ತಿ ಪ್ರೀತಿ ಸಿಕ್ಕಿರುತ್ತೆ. ಅದ್ರಿಂದ ಅವ್ರಿಗೆ ಮಾನಸಿಕ ಆರೋಗ್ಯ ಸ್ಟೇಬಲ್ ಆಗಿರುತ್ತೆ. ಪೇರೆಂಟ್ಸ್ ಸೆಷನ್‌ಗಳಂತ ಮಾಡಿದಾಗ ಈವನ್ ಅವ್ರ ಅಜ್ಜಿ ತಾತ ಬಂದಿರ್ತಾರೆ. ಅವರು ಕೂಡ ಅದನ್ನ ಹೇಳಿದ್ದಾರೆ. ಮಕ್ಳು ಜೊತೆ ನಾವ್ ಇದ್ರೆ ನಮಗ್ ಸಮಾಧಾನ ಅನ್ಸುತ್ತೆ, ನಮಗ್ ನೆಮ್ಮದಿ ಫೀಲ್ ಆಗುತ್ತೆ. ಈ ಸಮಾಧಾನ, ನೆಮ್ಮದಿ ಏನೆಲ್ಲ ಇದೆಯಲ್ಲ ಅದೇ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅಡಿ ಮಾಡ್ಕೊಡುತ್ತೆ ಆಕ್ಚುಲ್ ಆಗಿ. ಮಾನಸಿಕ ಆರೋಗ್ಯ ಅಂತ ಬಂದಾಗ ಎಲ್ಲಾರುನು ನಮ್ಮ ಫಿಸಿಕಲ್ ಹೆಲ್ತ್‌ಗೆ ಅಂದ್ರೆ ದೈಹಿಕ ಆರೋಗ್ಯಕ್ಕೆನೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಮಾನಸಿಕ ಆರೋಗ್ಯಕ್ಕೂ ಕೊಡ್ಬೇಕಾಗತ್ತೆ. ಇವಾಗ ಎಷ್ಟೋ ಟೈಮಲ್ಲಿ ಮನೆಗಳಲ್ಲಿ ಏನೋ ಒಂದಷ್ಟು ಕಲಹ ಇರುತ್ತೆ. ಏನೋ ಹೆಲ್ತ್ ಇಶ್ಯೂ ಆಯ್ತಾ, ಜ್ವರ ಬಂತು, ನೆಗಡಿ ಬಂತು, ಅದನ್ನ ಹೇಳ್ತೀವಿ. ನಿಮಗ್ ಮನ್ಸಿಗೆ ನೋವಾಗ್ತಿದ್ಯಾ ಅದನ್ನ ನಾವ್ ಯಾರತ್ರನು ಹೇಳ್ಕೊಳ್ಳೋದಿಕ್ ಹೋಗಲ್ಲ. ಚಿಕ್ಕವರಿಂದ ಹಿಡ್ದು ದೊಡ್ಡೋರ್ವರೆಗೂ ಇದೇ ನಡೀತಾ ಇದೆ. ಸೊ ನಾವ್ ಯಾವಾಗ ಮನ್ಸಿಗೆ ನೋವಾಗಿದ್ದು ಇಲ್ಲ ನಮಗೇನೋ ತೊಂದ್ರೆ ಆಗ್ತಿದೆ ಅಂತ ಫೀಲ್ ಆದಾಗ ಎಕ್ಸ್‌ಪ್ರೆಸ್ ಮಾಡ್ತೀವೋ, ಹೇಳ್ಕೊಳ್ತೀವೋ, ಅದ್ರಿಂದ ನಮ್ಮ ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೋದಾಗತ್ತೆ. ಮಾನಸಿಕ ಆರೋಗ್ಯ ಅಂದ್ರೆ ಏನು? ಇವಾಗ ನಮ್ ಭಾವನೆಗಳನ್ನ ಎಷ್ಟು ಸ್ಥಿಮಿತದಲ್ಲಿ ಇಟ್ಕೊಳ್ತೀವಿ ಅಥವಾ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ತೀವಿ, ಅದನ್ನೇ ಮಾನಸಿಕ ಆರೋಗ್ಯ. ಈಗ ನಿಮ್ಮ ಭಾವನೆ ಮತ್ತೆ ಆಲೋಚನೆಗಳು ಸಮತೋಲನವಾಗಿರ್ಬೇಕಾಗತ್ತೆ. ಭಾವನೆ, ಆಲೋಚನೆ ಅಂತ ಬರ್ತಿದಂಗೆ ಎಲ್ಲರಿಗೂ ಎಲ್ಲಾ ತರದ ಭಾವನೆಗಳು ಇದೆ. ಸಂತೋಷ ಇರುತ್ತೆ, ದುಃಖ ಇರುತ್ತೆ, ಕೋಪ ಇರುತ್ತೆ. ಸಾರಿ. ಇದೆಲ್ಲಾನು ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ ಮೇನ್ ಆಗಿ. ಕೋಪ ಇದ್ಯಾ? ಓಕೆ. ನಂಗೆ ಕೋಪ ಇರೋದನ್ನ ಇಲ್ಲ ನಂಗೆ ಬೇಜಾರಾಗ್ತಿದೆ. ಇಲ್ಲ. ನಮಗ್ ಫಸ್ಟ್ ಕೋಪ ಇದೆಯಾ? ಇಲ್ಲ ಬೇಜಾರಾಗಿದ್ಯಾ? ಇಲ್ಲ ಸಂತೋಷ ಆಗಿದ್ಯಾ? ಇದನ್ನ ನಾವ್ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟುನು ಸಮತೋಲನದಲ್ಲಿ ನೋಡ್ಕೊಂಡಾಗ ಅದನ್ನೇ ಮಾನಸಿಕ ಆರೋಗ್ಯ ಅಂತ ಕರಿತೀವಿ. ಅದಲ್ದೆ ಈಗೇನೋ ನನಗ್ ಕೋಪ ಬಂದಿದೆ. ಅದನ್ನ ಎದುರಿಸುವಂತ ಶಕ್ತಿ ನನ್ನಲ್ಲಿ ಬರ್ಬೇಕಾಗತ್ತೆ. ಇವಾಗ ಓಕೆ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಏನೋ ಮರ್ತೋಗ್ತಿದೆ ನನಗೆ. ಆ ಟೈಮಿಗ್ ನನಗ್ ಕೋಪ ಬಂತು. ಏನೋ ಮನೆಯಲ್ಲಿ ವಸ್ತುನ ಬಿಟ್ಟು ಹೋಗಿದೆ, ನನಗ್ ಕೋಪ ಬಂತು. ಆ ಕೋಪ ಮಾಡ್ಕೊಳ್ಳೋದ್ರ ಬದಲು ನೆಕ್ಸ್ಟ್ ಟೈಮ್ ನಾನು ಏನ್ ಮಾಡ್ಬೇಕು, ನಾನು ಯಾವ ರೀತಿ ಇದನ್ನ ಚೇಂಜ್ ಮಾಡ್ಕೋಬಹುದು, ಈ ತರ ಎದುರಿಸೋ ಶಕ್ತಿನ, ಸವಾಲ್ಗಳನ್ನ ಧೈರ್ಯದಿಂದ ಎದುರಿಸಿದಾಗ ನಮಗೆ ಮಾನಸಿಕ ಆರೋಗ್ಯ ಅನ್ನೋದು ಸ್ಥಿಮಿತಕ್ಕೆ ಬರುತ್ತೆ. ಮತ್ತೆ ಎಲ್ಲಾ ನಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಲೈಕ್ ಮಗ, ಮಗಳು ಯಾರಾದ್ರೂ ಸರಿ, ಇಲ್ಲ ಮೊಮ್ಮಕ್ಳು, ಅವ್ರಗಳ ಜೊತೆಗೆ ಒಳ್ಳೆ ಸ್ನೇಹ, ಸಂಬಂಧ ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾಗತ್ತೆ. ಮೇನ್ ಆಗಿ ಇದೆಲ್ಲ ಓಕೆ, ಫ್ಯಾಮಿಲಿ ಅಂದ್ರೆ ಓಕೆ, ಇಲ್ಲ ನಮ್ಗೇನೋ ಭಾವನೆಗಳು ಕ್ರಿಯೇಟ್ ಆಗಿದೆ ಸರಿ. ಆದ್ರೆ ಆ ಭಾವನೆಗಳನ್ನ ಏನ್ ಮಾಡ್ಬೇಕಾಗತ್ತೆ? ಆ ಭಾವನೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಇಲ್ಲ ಯಾರಿಗ್ ಹೇಳ್ಬೇಕಾಗತ್ತೆ? ಲಾಸ್ಟಲ್ಲಿ ಮೇ ಬಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಟೆಲಿಮಾನಸ್ ನಂಬರ್ ಬಗ್ಗೆ. ಅದನ್ನು ಇನ್ನೊಂದ್ ಸ್ವಲ್ಪ ಲಾಸ್ಟಲ್ಲಿ ಮಾತಾಡೋಣ. ಅದಕ್ಕಿಂತ ಮೇನ್ ಆಗಿ ಏನೇನೆಲ್ಲ ಗುಣಗಳಾಗುತ್ತೆ, ಇವಾಗ ನಾವು ಫಸ್ಟ್ ಮಾತಾಡೋದ್ರಿಂದ ಏನೇನೆಲ್ಲ ಗುಣ ಆಗುತ್ತೆ ಅಂತಂದಾಗ, ದುಃಖ, ಭಯ, ಬೇಸರ ಇದೆಲ್ಲ ನಾರ್ಮಲ್. ಎಲ್ಲರಿಗೂನು, ಎಲ್ಲಾ ನಾರ್ಮಲ್ ಹ್ಯೂಮನ್ ಬೀಯಿಂಗ್‌ಗೂನು ಆಗುವಂತದ್ದೇ ಇದು. ಈ ತರ ಭಾವನೆಗಳು ಎಲ್ರಿಗೂ ಬರೋ ಕಾರಣ ಇದನ್ನ ನಾವು ದೌರ್ಬಲ್ಯ ಅಂತ ಅನ್ಕೋಬಾರ್ದು. ಸೊ ಇದ್ರಲ್ಲಿ ಮಾನವೀಯತೆ ಇರುತ್ತೆ. ನಾವ್ ಅದನ್ನ ಹೇಳ್ಬೇಕಾಗುತ್ತೆ. ಇಲ್ಲ ನಂಗೆ ಈ ಸಿಚುಯೇಷನ್ ಅಲ್ಲಿ ಬೇಜಾರಾಯ್ತು. ನಿಮ್ಗಿನ್ನ ಚಿಕ್ಕವರಾದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಾದ್ರೂ ಪರವಾಗಿಲ್ಲ, ಅದನ್ನ ನೀವ್ ಹೇಳ್ಬೇಕಾಗತ್ತೆ. ಆದ್ರೆ ಹೇಳುವಾಗ ನಾವ್ ಯಾವ ರೀತಿ ಅದನ್ನ ಸಮತೋಲನದಲ್ಲಿ ಹೇಳ್ತೀವಿ ಅನ್ನೋದು ಮ್ಯಾಟರ್ ಆಗತ್ತೆ ಮತ್ತೆ. ಅದೇ ರೀತಿ ಇವಾಗ ವಯಸ್ಸಾದವರು ಅಂತ ಬರ್ತಿದಂಗೆನೆ ನಾವು ನೋಡ್ತಿದೀವಿ, ಲೈಕ್ ಇನ್ಸಿಡೆಂಟ್ಸ್‌ಗಳು ಜಾಸ್ತಿ ಇರುತ್ತೆ. ಮನೆಯಲ್ಲಿ ಅವ್ರಿಗೆ ಹೊಂದಾಣಿಕೆಗಳಿರಲ್ಲ. ಸೊ ಒಬ್ಬಂಟಿತನ ಅನ್ನೋದು ಜಾಸ್ತಿ ಕಾಡುತ್ತೆ. ಅದಲ್ದೆ ಸ್ಪೌಸಸ್‌ಗಳನ್ನ ಕಳ್ಕೊಳ್ಳೋದು ಜಾಸ್ತಿ. ಇವಾಗ ಏಜ್ಡ್ ಆದವರೇ ಸಾಯ್ತಿದಾರಾ? ಇಲ್ವಾ? ಎಲ್ರೂನು ಸಾಯ್ತಿದ್ದಾರೆ. ಬಟ್ ಅದನ್ನ ಫಸ್ಟ್ ಎಕ್ಸೆಪ್ಟ್ ಮಾಡ್ಬೇಕು. ಓಕೆ, ಇವಾಗ ಸಾವು ಅನ್ನೋದು ನಾರ್ಮಲ್ ಆಗಿದೆ. ನಾನು ಒಬ್ಳೇ ಇದ್ದೀನಿ. ಸೊ ನನಗ್ ಯಾರು ಇಲ್ಲ. ನಾನ್ ಯಾರತ್ರ ಹೇಳ್ಕೊಳ್ಳಿ? ಆ ರೀತಿ ಯೋಚನೆ ಮಾಡೋದ್ರ ಬದಲು ನಾವು ಹೊರಗಡೆ ಹೇಗೂ ಇವಾಗ ತುಂಬಾ ಎಲ್ಲರೂ ಪಾರ್ಕ್‌ಗೆ ಹೋಗೋದು, ಒಂದಷ್ಟು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಎಲ್ಡರ್ಲಿ ಅಂತ ಬಂದಾಗ ಲೈಕ್ ನಾರ್ಮಲ್ ವಯಸ್ಕರರಿಗಿಂತ ವಯಸ್ಸಾದವರಲ್ಲೇ ಎಂಥೂಸಿಯಾಸಮ್ ಜಾಸ್ತಿ ಇರೋದು ನಾವು ನೋಡ್ತಿರೋ ಹಾಗೆ. ಸೊ ನೀವು ಪಾರ್ಕಲ್ಲಿ ಮೀಟ್ ಆಗ್ತೀರಾ, ಇಲ್ಲ ಫ್ರೆಂಡ್ಸ್‌ನ ಮೀಟ್ ಆಗ್ತೀರಾ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್, ಅವ್ರಗಳ ಹತ್ರ ನೀವು ಜಾಸ್ತಿ ಮಾತಾಡ್ಬೇಕಾಗತ್ತೆ. ಮಾತಾಡೋದು ಒಂದೇ ಪರಿಹಾರನಾ? ಆ ತರನೂ ಇಲ್ಲ. ಈಗ ನೀವು ಮಾತಾಡ್ತೀರಾ, ನಿಮಗೇನೋ ತೊಂದ್ರೆ ಇದೇ ಇಲ್ಲ ಅನ್ನೋದು ಅವ್ರ ಕಡೆಯಿಂದ ನಿಮಗ್ ಅರಿವಾಗುತ್ತೆ ಕೆಲವೊಂದ್ಸಲ. ಸೊ ಅದ್ರ ಜೊತೆಗೆ ಔಷಧಿ ಏನಾದ್ರೂ ನಮಗೆ ತೊಂದ್ರೆ ಇದ್ರೆ, ಮಾನಸಿಕ ತೊಂದ್ರೆ ಇದ್ರೆ ಔಷಧಿಗಳನ್ನು ಕೂಡ ತಗೋಬೇಕಾಗತ್ತೆ. ಅದು ಯಾವ ರೀತಿ, ಅದನ್ನ ಲಾಸ್ಟಲ್ಲಿ ಔಷಧಿಗಳ ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ. ನಾನು ಇವಾಗ ಪೂರ್ತಿ ಜನರಲ್ ಆಗೇ ಹೋಗ್ತೀನಿ. ಲಾಸ್ಟಲ್ಲಿ 1, 2, 3 ಕಂಡೀಷನ್ ಬಗ್ಗೆನೂ ಮಾತಾಡೋಣ. ಬದಲಾವಣೆ ಅಂತ ಬಂದಾಗ ಇದು ಜೀವನದಲ್ಲಿ ಎಲ್ಲಾ ಬದಲಾವಣೆಗಳು ನಾರ್ಮಲ್ ಆಗೇ ಇರುತ್ತೆ. ಫಸ್ಟ್ ಅಲ್ಲೇ ಹೇಳ್ದಾಗ ಪ್ರಿಯರ ಅಗಲಿಕೆ ಅಂದ್ರೆ ಈಗ ನಮ್ ಸ್ಪೌಸಸ್, ಗಂಡ ಹೆಂಡತಿ ಯಾರೋ ಒಬ್ರು
ಡೆತ್ ಆಗಿರ್ತಾರೆ. ಸೊ ಅದು ನಮ್ಮನ್ನ ಜಾಸ್ತಿ ಬಾದರ್ ಮಾಡ್ತಾ ಹೋಗುತ್ತೆ. ತುಂಬಾ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಮಿಗದು. ಅದಲ್ದೆ ಇನ್ನ ಮೇನ್ ಇಶ್ಯೂ ಅಂದ್ರೆ ಶರೀರದಲ್ಲಿ ಶಕ್ತಿ ಕ್ಷೀಣಿಸೋದು. ಆ ಇವಾಗ ಮುಂಚೆನೆ ಹೇಳ್ದಂಗೆ ಇವನ್ ನಮ್ಮಲ್ಲೂ ನೋವುಗಳಿರುತ್ತೆ. ಆದ್ರೆ ವಯಸ್ಸಾಗ್ತಿದೆ ಅಂತ ಬರ್ತಿದಂಗೆನೆ ಅವ್ರಿಗೆ ಎಲ್ಲಾ ತರ ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ. ಮಂಡಿ ನೋವು, ತಲೆ ನೋವು, ಹೊಟ್ಟೆ ನೋವು ಎಲ್ಲಾ ತರದ ನೋವುಗಳು ಇರುತ್ತೆ. ಸೊ ಇಂಥದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಂದಾಗ ಸಣ್ಣ ಸಣ್ಣ ವ್ಯಾಯಾಮ ಮಾಡ್ಬೇಕಾಗತ್ತೆ, ವಾಕ್ ಹೋಗ್ಬೇಕಾಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನ್ಸಿಗೆ ಶಕ್ತಿ ತಗೋಬೇಕಾಗತ್ತೆ ನೀವು. ಅಂಡ್ ನೆಕ್ಸ್ಟ್ ಸಾಮಾಜಿಕ ಸಂಪರ್ಕ. ಸೊ ಮೇನ್ ಏನಿದೆ, ಹೊರ್ಗಡೆ ಇವಾಗ ಫ್ರೆಂಡ್ಸ್ ಜೊತೆ ಬೆರೆಯೋದು, ನಿಮ್ಮ ಸಂಬಂಧಿಕರ ಜೊತೆ ಮಾತಾಡೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದು. ಸೊ ಇದೆಲ್ಲಾ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನೀವೇನೋ ಒಂದ್ ಕೆಲ್ಸಕ್ಕೆ ಹೋಗ್ತಿರ್ತೀರ, ಮುಂಚೆ ಎಲ್ಲ 60 ಆದ್ಮೇಲೆ ರಿಟೈರ್ಡ್ ಆಗಿದೆ, ಆ ಕೆಲ್ಸದಿಂದ ನೀವು ಹೊರ್ಗಡೆ ಬರ್ತಿದಂಗೆ ಏನಾಗುತ್ತೆ, ಓಕೆ ದಿನ ಮಾಡ್ತಿದ್ ಕೆಲ್ಸ ಇವಾಗ ಇಲ್ವಲ್ಲ, ನಾನು ಒಬ್ನೇ ಇರ್ಬೇಕಾಗತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನ್ ಮಾಡ್ಲಿ, ಈ ರೀತಿದ ಆಲೋಚನೆಗಳು ನಿಮಗ್ ಬಂದಾಗ ಇನ್ನ ಹೊಸ ಹೊಸ ರೂಢಿಗಳನ್ನ ನಾವು ಅಭ್ಯಾಸಗಳನ್ನ ರೂಢಿಸ್ಕೋಬಹುದು. ಎಷ್ಟೋ ಜನ ಬುಕ್ ಓದ್ತಾರೆ, ಬುಕ್ ಓದಿದ್ರೆ ಅವ್ರಿಗೆ ಸಮಾಧಾನ ಅನ್ಸುತ್ತೆ. ಇನ್ನ ಎಲ್ಲರೂ ಟಿವಿ ನೋಡ್ತಾರೆ, ಟಿವಿನೂ ನೋಡ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎನ್ವಿರಾನ್ಮೆಂಟಲ್ ಟೈಮ್ ಸ್ಪೆಂಡ್ ಮಾಡಿದ್ರೆ, ಅಂದ್ರೆ ಹೊರಗಿನ ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯ ಎರಡೂ ಕೂಡ ನೀಟಾಗಿ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ಬಂದು ಬೇಸರ ಮತ್ತೆ ಖಿನ್ನತೆ. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಫಸ್ಟ್ ನಾವ್ ಅರ್ಥ ಮಾಡ್ಕೋಬೇಕು. ಈಗ ಎಲ್ರು ಹೇಳೋದು ನಂಗೆ ಬೇಜಾರಾಗಿದೆ. ಸೊ ಬೇಜಾರಾಗಿದೆ ಅನ್ನೋ ಪದ ಇವಾಗ ಕಡಿಮೆ ಆಗಿದೆ. ನಾನ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನಾನ್ ಮಾನಸಿಕ ಖಿನ್ನತೆಯಲ್ಲಿ ಇದ್ದೀನಿ. ಮಾನಸಿಕ ಖಿನ್ನತೆ ಎಲ್ರಿಗೂ ಬರಲ್ಲ. ವಯಸ್ಸಾದಾಗ ಓಕೆ, ಬೇಜಾರಿಂದ ಖಿನ್ನತೆ ಬರಬಹುದು. ಖಿನ್ನತೆ ಅನ್ನೋದು ಕಾಯಿಲೆ ಅಥವಾ ರೋಗ. ನಾವೇನ್ ಡಿಪ್ರೆಷನ್ ಅಂತ ಕರಿತೀವಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ಆದ್ರೆ ಬೇಜಾರಿಗೆ ಟ್ರೀಟ್ಮೆಂಟ್ ಬೇಡ. ಈಗ ಎಲ್ಲಾರು ಜನಗಳಿಗೆ ಏನೋ ಮನೆಯಲ್ಲಿ ಏನೋ ಕಲಹ ಆಯ್ತು, ಬೇಜಾರಾಗತ್ತೆ. ಇಲ್ಲ ನಿಮ್ಗೆ ಹೆಲ್ತ್ ಇಶ್ಯೂ ಆಯ್ತು, ಬೇಜಾರಾಗತ್ತೆ. ಆ ಬೇಜಾರ್ನೆ ಖಿನ್ನತೆ ಅಂತ ಅನ್ಕೊಳ್ಳೋದು ತಪ್ಪು. ಸೊ ಇಲ್ಲಿ ಏನಾಗುತ್ತೆ, ಅಕಸ್ಮಾತ್ ಖಿನ್ನತೆ ಇದೆ ಅನ್ನೋದಾದ್ರೆ ಅವರಲ್ಲಿ ನಿದ್ರೆ ಬರ್ದೇ ಇರೋದು, ಇಲ್ಲ ತುಂಬಾ ನಿದ್ದೆ ಮಾಡೋದು, ಊಟ ಸೇರ್ದೇ ಇರೋದು, ಆಮೇಲೆ ಯಾರ ಜೊತೆಗೂ ಮಾತಾಡದೇ ಇರೋದು, ಈ ತರದೆಲ್ಲ ನಮ್ಗೆ ಖಿನ್ನತೆಗೆ ಅಡಿವೆ ಮಾಡ್ಕೊಡುತ್ತೆ. ಅದನ್ನ ನಾವ್ ಯಾವ ರೀತಿ ಅಬ್ಸರ್ವ್ ಮಾಡ್ಕೋಬೇಕು, ಒಂದಿನ 2 ದಿನಕ್ಕೆ ಹಿಂಗಾಯ್ತಾ, ಇಲ್ಲ ಯಾರೋ ನಮ್ಗ್ ತುಂಬಾ ಹತ್ರದವ್ರು ತೀರ್ಕೊಂಡ್ರು, ಓಕೆನಾ, ಒಂದ್ ದಿನ 2 ದಿನ, ಒಂದ್ ವಾರದಲ್ಲೆಲ್ಲ ನಾವು ಆ ಅಗಲಿಕೆಯಿಂದ ಸ್ವಲ್ಪ ನಾರ್ಮಲ್ ಆಗ್ತಾ ಬಂದಿರ್ತೀವಿ. ಅದೇ 15 ದಿನಕ್ಕಿಂತ ಮೇಲ್ಪಟ್ಟು ಈ ರೀತಿ ಬದಲಾವಣೆಗಳು ನಮ್ಮಲ್ಲಿ ಹಾಗೇ ಉಳ್ಕೊಂಡ್ರೆ, ನಮಿಗೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಮಾನಸಿಕ ತೊಂದ್ರೆ ಶುರುವಾಗಿದೆ ಅಂತ ಅರ್ಥ ಅಲ್ಲಿಗೆ. ಅದ್ರಲ್ಲಿ ಮೇನ್ ಆಗಿ ಖಿನ್ನತೆ ಒಂದು. ಸೊ ನಾರ್ಮಲ್ ಬೇಜಾರಿಗೆಲ್ಲ ನನಗೆ ಖಿನ್ನತೆ ಆಗಿದೆ, ನಂಗೆ ಡಿಪ್ರೆಷನ್ ಆಗಿದೆ, ನಂಗೆ ಟ್ರೀಟ್ಮೆಂಟ್ ಬೇಕು, ಇಲ್ಲ ನಾನು ಯಾರೋ ಸೈಕಾಲಜಿಸ್ಟ್ ಮೀಟ್ ಮಾಡ್ಬೇಕು, ಇಲ್ಲ ಸೈಕಿಯಾಟ್ರಿಸ್ಟ್ ಮೀಟ್ ಮಾಡ್ಬೇಕು, ಈ ತರದ್ರ ಬದಲು ನೀವು ಫ್ಯಾಮಿಲಿ ಮೆಂಬರ್ಸ್ ಹತ್ರ, ನಿಮ್ಮ ಸರೌಂಡಿಂಗ್ ಹತ್ರ, ನಿಮ್ ಫ್ರೆಂಡ್ಸ್ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇದು ಖಿನ್ನತೆನಾ ಇಲ್ಲ ಬೇಜಾರ ಅಂತ ಹೇಳಿ. ಮೇನ್ ಮತ್ತೆ ನಂಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನಂಗೆ ಯಾಕೋ ತುಂಬಾ ನಿರಾಶೆ ಅನ್ನಿಸ್ತಿದೆ, ಈ ತರದೆಲ್ಲ 15 ದಿನಕ್ಕಿಂತ ಮೇಲ್ಪಟ್ಟಿರ್ಬೇಕಾಗತ್ತೆ. ನಾರ್ಮಲ್ ಆಗಿ ಎಷ್ಟೊಂದ್ಸಲ ಅನ್ಸಿರುತ್ತೆ ಒಂದ್ ದಿನಕ್ಕಿಲ್ಲ, ಇವತ್ ಯಾಕೋ ತುಂಬಾ ಬೇಜಾರ್ ಅನ್ನಿಸ್ತಿದೆಯಲ್ಲ, ಏನು ಮಾಡಕ್ಕಾಗ್ತಿಲ್ಲ, ಇದು ನಾರ್ಮಲ್. ನೆಕ್ಸ್ಟ್ ಡೇ ನೀವು ನಾರ್ಮಲ್ ಓಕೆ ದೈನಂದಿನ ಆಕ್ಟಿವಿಟಿ ಅದೇ ರೀತಿ ನಡೀತಿದ್ಯಾ, ಅದು ಫೈನ್. ಇಲ್ಲ ನೆಕ್ಸ್ಟ್ ಡೇನೆ ಅದನ್ನು ಕಂಟಿನ್ಯೂ ಆಯ್ತು, ಯಾಕೆ ನಂಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಯಾರ ಜೊತೆನೂ ಬೆರೆಯೋದಿಕ್ ಆಗ್ತಿಲ್ಲ, ಏನ್ರಲ್ಲೂ ನಂಗೆ ಆಸಕ್ತಿನೇ ಇಲ್ಲ, ಇದೇ ತರ 15 ದಿನಕ್ಕಿಂತ ಮೇಲ್ಪಟ್ರೆ ನಾವ್ ಅರ್ಥ ಮಾಡ್ಕೋಬೇಕು ನಮಗೇನೋ ಪ್ರಾಬ್ಲಮ್ ಇದೆ. ಖಿನ್ನತೆ ಅಂತಾನೆ ಇದ್ ಮಾಡ್ಕೋಬೇಡಿ, ಏನೋ ಪ್ರಾಬ್ಲಮ್ ಇದೆ ಅಂತ ಅಂದಾಗ ನೆಕ್ಸ್ಟ್ ಇರೋದು ಹಾಸ್ಪಿಟಲ್. ಹೇಗೂ ಈ ಸೆಷನ್ಗಳನ್ನ ಅಟೆಂಡ್ ಮಾಡ್ತಿರೋರಿಗೆ ಇನ್ನ ತುಂಬಾ ನೀಟಾಗಿ ಬೇರೆ ಸೆಷನ್ಗಳು ಕನ್ವೆ ಆಗಿರುತ್ತೆ ಕಂಡೀಷನ್ಗಳ ಬಗ್ಗೆ. ಸೊ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆರೋಗ್ಯಕರ ವೃದ್ಧಾಪ್ಯ ಅಂತ ಬರ್ತಿದಂಗೆ ನಮ್ಮ ದೇಹನ ನಾವ್ ಹೇಗೆ ರಕ್ಷಣೆ ಮಾಡ್ಕೋಬೇಕು. ಸೊ ನಿತ್ಯ ವ್ಯಾಯಾಮ, ಇದನ್ನ ಎಲ್ಲಾರು ನಿಮಗ್ ಹೇಳ್ತಾರೆ, ವಾಕ್ ಮಾಡಿ, ಯೋಗ ಮಾಡಿ. ವಾಕ್ ಅಂತ ಬರ್ತಿದಂಗೆ ಬ್ರಿಸ್ಕ್ ವಾಕ್ ಅಲ್ಲ, ಲೈಕ್ ತುಂಬಾ ಫಾಸ್ಟ್ ಆಗಿ ನಾನ್ ಮಾಡ್ಬೇಕು ಆ ರೀತಿ ಅಲ್ಲ. ನೀವು ನಾರ್ಮಲ್ ವಾಕ್ ಮಾಡಿದ್ರು ನಿಮ್ಮ ದೇಹಕ್ಕೆ ಆಕ್ಚುಲ್ ಆಗಿ ಇನ್ನೊಂದಷ್ಟು ಶಕ್ತಿ ಕೊಡುತ್ತೆ ಅದು. ಅದಲ್ಲದೆ ಮೇನ್ ಆಗಿ ಮಾನಸಿಕವಾಗಿ ನಿಮ್ಮನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಎನ್ವಿರಾನ್ಮೆಂಟ್ ಹೊರಗಡೆ ಹೋಗ್ತಿದಂಗೆ ಆ ತಂಪು ಗಾಳಿ, ಲೈಕ್ ಫ್ರೆಶ್ ಗಾಳಿ ಅದೇನ್ ಬರುತ್ತೆ ಅದು, ಆಮೇಲಿಂದ ಹೊರಗಿನ ಜನ, ಇದೆಲ್ಲ ನಮ್ಮನ್ನ ಓಕೆ ನಾನ್ ನಾರ್ಮಲ್ ಆಗಿದ್ದೀನಿ ಅಂತ ತಿಳಿಸ್ಕೊಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸರಿಯಾದ ಆಹಾರ. 60 ಅಂತ ಹೇಳಿ ಏನಿಲ್ಲ, 40 ಆಗ್ತಿದಂಗೆನೆ ಆಕ್ಚುಲಿ ಎಲ್ಲಾರು ಡಯಟ್ ನ ನೀಟಾಗಿ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಇಲ್ಲಿ ಕೆಲವರಿಗೆ ಎಣ್ಣೆ ಪದಾರ್ಥಗಳಾಗಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಯಾವ್ದ್ರಲ್ಲಿದೆ, ವಿಟಮಿನ್ ಯಾವ್ದ್ರಲ್ಲಿದೆ, ಕಾಳುಗಳು, ಸೊಪ್ಪು, ಈ ತರದ ಡಯಟ್ ಗಳನ್ನ ಜಾಸ್ತಿ ತಗೋಬೇಕು. ಇನ್ನ ವಯಸ್ಸಾದವರು ಅಂತ ಬಂದಾಗ ಮೇನ್ ಪ್ರಾಬ್ಲಮ್ ಏನು, ಡೈಜೆಷನ್ ಆಗಲ್ಲ ಅವರಿಗೆ. ಸೊ ಡೈಜೆಸ್ಟಿವ್ ಎಲ್ಲಾ ತರ ಆರ್ಗನ್ಗಳು ವೀಕರ್ ಆಗ್ತಾ ಹೋಗಿರುತ್ತೆ. ಹಾಗಾಗಿ ಈಸಿ ಡೈಜೆಸ್ಟಬಲ್ ಫುಡ್ ನ ತಗೊಂಡಾಗ ನಮ್ಮ ಇಂಟೆಸ್ಟೈನ್ ಎಷ್ಟು ನಾರ್ಮಲ್ ಇರುತ್ತೋ
ನಮ್ಮ ಮೆಂಟಲ್ ಲೈಕ್ ಫಿಸಿಕಲ್ ಹೆಲ್ತ್ ಅಷ್ಟೇ ನಾರ್ಮಲ್ ಇರುತ್ತೆ. ಫಿಸಿಕಲ್ ಹೆಲ್ತ್ ಈಗ ದೈಹಿಕ ಆರೋಗ್ಯ ಮೇಂಟೈನ್ ಆದ್ರೆ ಮಾನಸಿಕ ಆರೋಗ್ಯನೂ ಮೇಂಟೈನ್ ಆಗುತ್ತೆ. ಆದ ಕಾರಣ ಸರಿಯಾದ ಊಟ ಅಥವಾ ಆಹಾರ ಸೇವನೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಎಕ್ಸಾಂಪಲ್ ತರಕಾರಿ, ಹಣ್ಣುಗಳನ್ನ ಮೇನ್ ಆಗಿ ಸೇವಿಸ್ಬೇಕು. ಮತ್ತಿನ್ನೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಯಾವ ಕಂಡೀಷನಿಗೆ ಯಾವ್ದನ್ನ ತಗೋಬಾರ್ದು ಅನ್ನೋದನ್ನ ನೀಟಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ ಇಲ್ಲಿ. ಮತ್ತೆ ಧಾನ್ಯ ಸೇವಿಸೋದು, ಕಡಿಮೆ ಉಪ್ಪು ಸಕ್ಕರೆ. ನಮಗೆ ಶುಗರ್ ಇದೆಯಾ ಇಲ್ವಾ, ಸಕ್ಕರೆ ಇಲ್ಲ, BP ಇದೆಯಾ ಇಲ್ವಾ, ಸಕ್ಕರೆ, ಈ ಉಪ್ಪು, ಈ ತರ ಪದಾರ್ಥಗಳನ್ನ ಕಡಿಮೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಡೈಜೆಷನ್ ಅಂತ ಅವಾಗ್ಲೇ ಹೇಳ್ದೆ ಅಲ್ಲ, ನಮ್ಗೆ ಯಾವಾಗ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೋ ಈ ತರದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ನೆಕ್ಸ್ಟ್ ಮಾನಸಿಕ ಆರೋಗ್ಯ ಅಂತ ಬಂದಾಗ, ಮಾನಸಿಕ ಆರೋಗ್ಯ ಕಾಪಾಡ್ಕೋಬೇಕಂತಂದ್ರೆ ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು, ಬುಕ್ಸ್ ಗಳನ್ನ ಓದೋದು. ಬುಕ್ಸ್ ಅಂತ ಬಂದಾಗ ತುಂಬಾ ಆಧ್ಯಾತ್ಮಿಕದ ಪುಸ್ತಕ ಆದ್ರೂ ಸರಿ, ಇಲ್ಲ ನ್ಯೂಸ್ ಪೇಪರ್, ಇಲ್ಲ ನ್ಯೂಸ್ ಗಳು ನೋಡೋದು, ಏನಾದ್ರೂ ಸರಿ, ನಿಮ್ಮನ್ನ ನೀವು ಒಂದಷ್ಟು ಚಟುವಟಿಕೆಗಳಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಒಬ್ರೇ ಕೂತಾಗ ನನಗೇನೋ ಆಗ್ತಿದೆ, ನನ್ ಜೊತೆ ಯಾರು ಇಲ್ಲ, ಅವ್ರು ಹೀಗ್ ಮಾಡಿದ್ರು, ಅವ್ರು ಹಾಗೆ ಹೇಳಿದ್ರು, ಸೊ ಈ ರೀತಿ ಭಾವನೆಗಳು ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಅದ್ರ ಬದಲು ನಿಮ್ಮನ್ನ ನೀವು ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ನಿಮಗ್ ಮನ್ಸಿಗೆ ತುಂಬಾ ಶಾಂತಿ ಕೊಡುತ್ತದು. ನೆಕ್ಸ್ಟ್ ನಿಯಮಿತ ಪರೀಕ್ಷೆಗಳನ್ನ ಇದ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈ ಎಲ್ಲಾ ಡಾಕ್ಟರ್ಗಳು ನಿಮಗೆ ಹೇಳ್ತಾರೆ 3 ತಿಂಗ್ಳಿಗೆ ಒಂದ್ಸಲ ಇಲ್ಲ 6 ತಿಂಗ್ಳಿಗೆ ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ತಾ ಇರಿ. ಹೋಗಿ ಡಾಕ್ಟರ್ಗಳನ್ನ ಭೇಟಿ ಮಾಡಿ, ನಮಗ್ BP ಇಲ್ಲ, ನಂಗೆ ಶುಗರ್ ಇಲ್ಲ, ಸೊ ನಾನ್ ಚೆಕ್ ಮಾಡ್ಸಲ್ಲ, ಇಲ್ಲ, ಅಟ್ಲೀಸ್ಟ್ 6 ತಿಂಗ್ಳಿಗೆ ಒಂದ್ಸಲ ನಿಮ್ಮದ್ ರಕ್ತದ ಒತ್ತಡ ಎಷ್ಟಿದೆ, ನಿಮಗೆ ಸಕ್ಕರೆ ಪರೀಕ್ಷೆ ಎಷ್ಟಿದೆ, ಲೈಕ್ ಶುಗರ್ ಇದೆಯಾ ಇಲ್ವಾ, ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದ್ಯಾ, ಅದ್ರ ಜೊತೆ ಕೆಲವೊಂದು ಬ್ಲಡ್ ಕಾಂಪೊನೆಂಟ್ಸ್ಗಳು, ನಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ಇಲ್ಲ ಟೋಟಲ್ ಬ್ಲಡ್ ಕೌಂಟ್ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಏನಕ್ಕೆ ಮಾಡಿಸಿದಾಗ ಕಾಯಿಲೆ ಶುರುವಾಗಿದೆ ಅಂತ ಗೊತ್ತಾದ್ರೆ ನಮ್ಗೊಂದ್ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಆದ್ರೆ ಮೊದಲನೇ ಸ್ಟೇಜ್ ಅಲ್ಲೇ ಇದ್ರೆ ಬೇಗ ಸ್ವಲ್ಪ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮನ್ನ ಮಾನಸಿಕವಾಗಿ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಸಹಾಯ ಪಡೆಯೋದು. ಈಗ ಸಹಾಯ ಪಡೆಯೋದು ಅಂತ ಬರ್ತಿದಂಗೆನೆ ಎಲ್ರು ಏನ್ ಮಾಡ್ತಾರೆ, ಮಾನಸಿಕ ಆರೋಗ್ಯ ನಂಗೇನೋ ಆಗ್ತಿದೆ, ಸೊ ನಾನ್ ಕೇಳ್ಬೇಕಾ, ಡಾಕ್ಟರ್ ಹತ್ರ ಹೋಗ್ಬೇಕಾ, ನಾನ್ ತೋರಿಸ್ಬೇಕಾ, ಇಲ್ಲ ಇನ್ನೊಬ್ರ ಹತ್ರ ಮಾತಾಡ್ಬೇಕಾ, ಈ ತರದ್ದು ಪ್ರಶ್ನೆಗಳು ಜಾಸ್ತಿ. ಏನಕ್ಕಂತಂದ್ರೆ ಇವಾಗ ನಿಮ್ಮಾನ್ಸಿಗೆ ಯಾರೋ ಇವಾಗ ಓಕೆ, ನಿಮ್ಮಾನ್ಸಿಗೆ ಬರ್ತಿದಾರೆ ಅಂದ್ರೆ ಎಲ್ರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಮುಂಚೆ ಕಾಲದಲ್ಲೆಲ್ಲ ಹೇಗಿತ್ತು, ನಿಮ್ಮಾನ್ಸಿಗೆ ಹೋಗಿರೋ ಅವರಿಗೆ ತಲೆ ಕೆಟ್ಟಿದೆ ಅದಕ್ಕೆ ನಿಮ್ಮಾನ್ಸಿಗೆ ಹೋಗಿದ್ರಾ, ಈ ರೀತಿ ಪ್ರಶ್ನೆಗಳು ಬಂದಾಗ ನಾವೇನೇನೆಲ್ಲ ಮೂಢನಂಬಿಕೆಗಳನ್ನ ಅಳವಡಿಸ್ಕೊಂಡ್ ಬಂದಿದೀವೋ ಅದನ್ನ ತೆಗ್ದಾಕ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಅದನ್ನೆಲ್ಲ ಯೋಚನೆ ಮಾಡದೆ ನಮ್ಮ ಆರೋಗ್ಯ ನಮಗ್ ಬೇಕು, ನಮಗ್ ತುಂಬಾ ಮುಖ್ಯ ಆಗಿರೋದು ಆರೋಗ್ಯ, ಸೊ ನಾನ್ ಫಸ್ಟ್ ಸ್ಟೆಪ್ ತಗೋಬೇಕು ಅನ್ನೋದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ. ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು, ಇನ್ನೊಂದ್ ಇವ್ರು ನನ್ಗಿನ್ನ ಚಿಕ್ಕವರಿದ್ದಾರೆ, ನಾನ್ ಇವ್ರಿಗಿನ್ನ ಜಾಸ್ತಿ ಓದಿದೀನಿ, ಅದೆಲ್ಲದನ್ನ ದಾಟಿ ಓಕೆ ನನಗಿನ್ನ ಇವ್ರಿಗೆ ಏನೋ ಸ್ವಲ್ಪ ಗೊತ್ತಿದೆ, ಈ ರೀತಿಯಲ್ಲಿ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ರೆ ತುಂಬಾ ಬೆಟರ್ ಅದು. ಮತ್ತೆ ಅದನ್ನ ಬುದ್ಧಿವಂತಿಕೆಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ಕೊಟ್ಟಿರೋದು, ಒಂದು NPHC ಅಂತ ಹೇಳಿ, ಅಂದ್ರೆ ರಾಷ್ಟ್ರೀಯ ವಯೋವೃದ್ಧರ ಆರೋಗ್ಯ ಕಾರ್ಯಕ್ರಮ. ಇದು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ. ಮತ್ತೆ ಹತ್ತಿರದ ಆರೋಗ್ಯ ಕೇಂದ್ರ ಅಂದ್ರೆ ನಿಮ್ಮ PHC ಗಳಲ್ಲೂ ಇರುತ್ತೆ. ಎಲ್ಲಾ ತರ ಟೆಸ್ಟ್ ಗಳು ಮಾಡ್ತಾರೆ, ನಾರ್ಮಲ್ ವಿಸಿಟ್ ಮಾಡ್ಬೋದು ನೀವು ಡಾಕ್ಟರ್ಸ್ನ. ಆ ತರದ್ದು ರಾಷ್ಟ್ರೀಯ ವಯೋವೃದ್ಧ ಆರೋಗ್ಯ ಕೇಂದ್ರ ಅಂತ ಹೇಳಿ. ನೆಕ್ಸ್ಟ್ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ಈಗ ನಮ್ಮ ಮನ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಫೀಲ್ ಆದ್ರೆ ಮಾನಸಿಕ ಆರೋಗ್ಯ ತಜ್ಞರು, ನೀವು ಫಸ್ಟ್ ನಿಮ್ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋದ್ರೆ ಅವರೇ ಹೇಳ್ತಾರೆ, ಎಲ್ಲಾನು ಚೆಕ್ ಮಾಡಿ, ಇಲ್ಲ ನಿಮ್ಗೆ ಈ ರೀತಿ ಇದೆ ಅಂತ ಹೇಳಿ ರೆಫರ್ ಮಾಡಿದಾಗ ಯಾವ್ದೇ ರೀತಿ ಹಿಂದೇಟ್ ಆಗ್ದೆ ನೀವು ಆ ಡಾಕ್ಟರ್ಸ್ನು ಹೋಗಿ ಮೀಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ವಂತ ಔಷಧಿ ಮಾತ್ರ ತಗೊಳ್ಳೋದ್ ಬೇಡ. ಸೊ ಇದೆಲ್ಲರೂ ಮೇಂಟೈನ್ ಮಾಡ್ತಿರ್ತೀರಾ, ಆದ್ರೂ ಮತ್ತೆ ನಾವು ಲೈಕ್ ಪದೇ ಪದೇ ಇದನ್ನೇ ಹೇಳ್ತೀವಿ, ಯಾರು ಕೂಡ ನೀವೇ ಮೆಡಿಸಿನ್ ಗಳನ್ನ ತಗೊಳ್ಳೋದಿಕ್ ಹೋಗ್ಬೇಡಿ. ಈಗ ಏನೋ ಹೇಳ್ತೀರಾ, ಓಕೆ ನಾನು ಮೆಡಿಕಲ್ ಸ್ಟೋರಿಗೆ ಹೋಗಿ ಕೇಳ್ದೆ, ಅವ್ರು ಕೊಟ್ರು, ಅವ್ರು ಓದಿಲ್ವಾ, ಇಲ್ಲ, ಬಟ್ ನಿಮ್ಮ ಬಾಡಿಯಲ್ಲಿ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ಟೆಸ್ಟ್ ಮಾಡದೆ ಮಾತ್ರೆಗಳನ್ನ ತಗೊಂಡ್ರೆ ಮತ್ತೆ ಅದೇ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಮಾಡುವಂತದ್ದು. ನಿಮಗೆ ದೈಹಿಕವಾಗಿ ಆರೋಗ್ಯ ಚೇಂಜ್ ಆಯ್ತಾ, ಮಾನಸಿಕವಾಗೂ ಆರೋಗ್ಯ ಚೇಂಜ್ ಆಗುತ್ತೆ. ಇಲ್ಲ ಮಾನಸಿಕವಾಗಿ ಆರೋಗ್ಯ ಚೇಂಜ್ ಆಗ್ತಿದ್ಯಾ, ದೈಹಿಕತೆಗೂ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮಾನಸಿಕ ಆರೋಗ್ಯ ಆಗ್ಲಿ ದೈಹಿಕ ಆರೋಗ್ಯ ಆಗ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ನಾವ್ ಆಕ್ಚುಲಿ ಒಂದ್ ಪದ ಹೇಳ್ತೀವಿ, ಮೈಂಡ್ ಅಂಡ್ ಬಾಡಿ ಆರ್ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸು ಮತ್ತೆ ದೇಹ ಎರಡೂನು ಒಂದಕ್ಕೊಂದು ಹೊಂದ್ಕೊಂಡಿದೆ ಆಕ್ಚುಲ್ ಆಗಿ. ಹೇಗೆ ಗಂಡ ಹೆಂಡತಿ ಹೊಂದ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ. ಈಗ ನಮ್ಗೇನೋ ಹೊಟ್ಟೆ ನೋವು ಬಂತ, ಬೇಜಾರಾಗುತ್ತೆ. ಹೊಟ್ಟೆ ನೋವು ಬೇಜಾರಿಗೂ ಏನ್ ಸಂಬಂಧ, ಅದೇ ರೀತಿ ಮೈಂಡ್ ಬಾಡಿ ಕನೆಕ್ಟ್ ಆಗಿದೆ. ಅದಕ್ಕೇನೆ ಇಲ್ಲೇನೋ ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಿದೆ, ನಮಗೆ ಮೈಂಡ್ ಅಲ್ಲಿ ಅಥವಾ ಬ್ರೈನ್ ಅಲ್ಲಿ ಸಮ್ ಕೆಮಿಕಲ್ಸ್ ಚೇಂಜಸ್ ಆಗುತ್ತೆ. ಆ ಕೆಮಿಕಲ್ಗಳು ಚೇಂಜ್ ಆದಾಗ ನಮ್ಮ ಮಾನಸಿಕ ಆರೋಗ್ಯ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಹಾಗಾಗಿ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲೇಬೇಕು ನಾವು. ನೆಕ್ಸ್ಟ್
ಇಲ್ಲಿ ಕುಟುಂಬದ ಪಾತ್ರ. ಕುಟುಂಬ ಅಂತ ಬರ್ತಿದ್ದ ಹಾಗೇನೆ ಈಗ ನಾವು ಅವ್ರಿಗೆ ಏನ್ ಹೇಳ್ಬೇಕು ಅದನ್ನು ಹೇಳಿರ್ತೀವಿ. ಮತ್ತೆ ಈಗ ವಯಸ್ಸಾದವರು ನಿಮ್ಮ ಕಡೆಯಿಂದ ಯಾವ ರೀತಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ವಯೋವೃದ್ಧರ ಆರೋಗ್ಯದಲ್ಲಿ ಕುಟುಂಬದ ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಹಾನ್ಸ್‌ನ ಒಂದು ಅಧ್ಯಯನದ ಪ್ರಕಾರ ಕುಟುಂಬದ ಬೆಂಬಲ ಮಾನಸಿಕ ಆರೋಗ್ಯವನ್ನು ಗಣನೀಯವಾಗಿ ಸುಧಾರಿಸುತ್ತದೆ. ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ ಜೊತೆಗಿದ್ರೆ ತುಂಬಾ ಈಸಿಯಾಗಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಾರ್ಮಲ್ ಆಗ್ತಾ ಹೋಗುತ್ತೆ. ಹಂಗಂತ ಕುಟುಂಬದವ್ರು ನಮ್ ಜೊತೆಗಿಲ್ಲ, ನನ್ ಮಾನಸಿಕ ಆರೋಗ್ಯ ಸರಿ ಹೋಗಲ್ವಾ? ಆ ರೀತಿನೂ ಇಲ್ಲ. ನೀವು ಎಷ್ಟು ಧೈರ್ಯದಿಂದ ಎದುರಿಸ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ಜನಗಳಿದ್ದಾರೆ, ಈಗ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರ ಜೊತೆ ನೀವು ಸಮಯ ಕಳಿಬೇಕಾಗತ್ತೆ, ಅವ್ರ ಜೊತೆ ನೀವು ಮಾತಾಡ್ಬೇಕಾಗತ್ತೆ. ನೀವೆಷ್ಟು ಮಾತಾಡ್ತಿರೋ, ಲೈಕ್ ವೆಂಟಿಲೇಷನ್ ಅಂತ ಕರಿತೀವಿ, ಎಮೋಷನಲ್ ವೆಂಟಿಲೇಷನ್ ಅಂತ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ನೀವೆಷ್ಟು ಹೊರಗಡೆ ಹಾಕ್ತಿರೋ ಅಷ್ಟು ನಿಮ್ಮ ಮನಸ್ಸಿನ ಖಿನ್ನತೆ ಅಥವಾ ಬೇಜಾರು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಮಿಕಲ್ಗಳಂತ ಹೇಳ್ದೆ ಅಲ್ಲ, ನಮ್ಮ ಬ್ರೈನ್ ಅಲ್ಲಿ ಅಥವಾ ಮೆದುಳಲ್ಲಿ ಏನು ಕೆಮಿಕಲ್ಗಳಿದೆಯೋ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ. ಮತ್ತೆ ನಾವು ಯಾರಾದ್ರೂ ಬೇರೆಯವ್ರು ಹೇಳ್ತಿರೋದನ್ನ ಕೇಳಿಸ್ಕೋಬೇಕಾಗತ್ತೆ ಇಲ್ಲಿ. ಇಲ್ಲ ನಿಮಗ್ ಬೇಜಾರಾಗ್ತಿದೆ, ಯಾರು ಮಾತಾಡೋರಿಲ್ಲ ಅಂತ ಅಂದಾಗ ನೀವು ಕತೆ ಕೇಳ್ಬೋದು, ಟಿವಿಗಳನ್ನ ನೋಡ್ಬೋದು, ನ್ಯೂಸ್ ನೋಡ್ಬೋದು. ಇಲ್ಲ ಬೇರೆಯವರು ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಮಾತಾಡ್ತಿರೋದನ್ನ ಕೇಳಿಸ್ಕೋಬಹುದು. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ, ಅವ್ರ ಜೊತೆ ಮಾತಾಡಿದಾಗ ನಮಗ್ ತುಂಬಾ ಸಮಾಧಾನ ಫೀಲ್ ಆಗುತ್ತೆ. ಮತ್ತೆ ಯಾವಾಗ್ಲೂ ಒಬ್ರೇ ಇರೋದ್ರ ಬದಲು ಯಾರ ಜೊತೆಗಾದ್ರೂ ಇರೋದು ತುಂಬಾ ಒಳ್ಳೇದು. ಈಗ ನೀವ್ ಎಲ್ಲಿರ್ತೀರೋ ಅಲ್ಲಿರೋರ್ನೆ ನಮ್ಮವ್ರು ಅಂತ ಇದ್ದಾಗ ನಿಮಗ್ ತುಂಬಾ ಸೆಕ್ಯೂರ್ಡ್ ಫೀಲ್ ಆಗತ್ತೆ. ಅದು ಒಬ್ರೇ ಇದ್ರೆ ಇಲ್ದೇ ಇರೋ ಆಲೋಚನೆಗಳು ಬರ್ತವೆ. ಆ ಆಲೋಚನೆಗಳಿಂದ ನಿಮ್ ಮಾನಸಿಕ ಆರೋಗ್ಯ ಕೆಡುತ್ತೆ. ಮಾನಸಿಕ ಆರೋಗ್ಯ ಕೆಟ್ರೆ ನಮ್ಮದೇನಾಗುತ್ತೆ, ಲೈಕ್ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಈ ತರದೆಲ್ಲ ಚೇಂಜ್ ಆಗ್ತಿದಂಗೆನೆ ಫಿಸಿಕಲ್ ಚೇಂಜಸ್ ಕೂಡ ಆಗುತ್ತೆ, ದೈಹಿಕ ಆರೋಗ್ಯ ಕೂಡ ಹಾಳಾಗುತ್ತೆ. ಮತ್ತೆ ನಮಗೆ ಅದರಿಂದ ಸಮಸ್ಯೆ. ಅದ್ರ ಬದಲು ನಾವು ಒಂಟಿತನನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಕುಟುಂಬದ ಜೊತೆಗೆ ಇಲ್ಲ ಸ್ನೇಹಿತರ ಜೊತೆಗೆ ಒಡನಾಟ ಇಟ್ಕೋಬೇಕಾಗತ್ತೆ. ಜೊತೆಗೆ ಊಟ ತಿಂಡಿ ಎಲ್ಲ ಒಟ್ಟಿಗೆ ಮಾಡೋದ್ರಿಂದ ತುಂಬಾ ಖುಷಿನೂ ಸಿಗುತ್ತೆ. ಇದು ಡಿಪೆಂಡ್ಸ್. ಕೆಲವರಿಗೆ ಒಬ್ರೇ ಇದ್ರೆ ಲೈಕ್ ಒಬ್ರೇ ಊಟ ಮಾಡಿದ್ರೆ ನೆಮ್ಮದಿ, ಒಬ್ರೇ ಇದ್ರೆ ನೆಮ್ಮದಿ. ಆದ್ರೆ ಆದಷ್ಟು ಸಮಯ ಬೇರೆಯವ್ರ ಜೊತೆ ಕಳಿಯೋದು ಬೆಟರ್. ಸೊ ಇಲ್ಲಿ ಒಂದು ಸಣ್ಣ ಹೆಜ್ಜೆ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ದೊಡ್ಡ ಬದಲಾವಣೆಗಳನ್ನ ಮೇಂಟೈನ್ ಮಾಡ್ಬೋದು. ನನ್ಗೇನೂ ಆಗಿಲ್ಲ, ನಂಗ್ ಕಷ್ಟನೇ ಇಲ್ಲ, ಯಾರಿಗೂ ನಾನು ಹೇಳಕ್ ಹೋಗಲ್ಲ, ನನ್ ಸಹಾಯ ಕೇಳಲ್ಲ, ಈ ರೀತಿ ಭಾವನೆಗಳನ್ನ ಇಟ್ಕೊಳ್ಳೋದ್ರ ಬದಲು ನಂಗೇನೋ ಆಗಿದೆ, ನನ್ನಲ್ಲೇನೋ ಸಮಸ್ಯೆ ಶುರು ಆಗಿದೆ ಅನ್ನಿಸ್ತಿದೆ ಅನ್ನೋದನ್ನ ನೀವು ಮಾತಾಡಿದ್ರೆ ತುಂಬಾ ಒಳ್ಳೇದು. ಇದರಿಂದ ನಿಮಗ್ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಸೊ ಇವತ್ತಿಂದ ಆಲ್ರೆಡಿ ನೀವು ಏನ್ ವಯೋಮಾನಸ ಸಂಜೀವಿನಿ ಅವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ತುಂಬಾ ಎಲ್ಲಾ ಜನಗಳ ಹತ್ರ ಡಿಸ್ಕಷನ್ ಮಾಡಿರ್ತೀರಾ, ಅವ್ರ ಹತ್ರ ಕೇಳಿರ್ತೀರಾ, ಎಕ್ಸ್ಪ್ರೆಸ್ ಮಾಡಿರ್ತೀರಾ. ಸೊ ಅದೇ ರೀತಿ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಹತ್ರನು ನೀವು ಶೇರ್ ಮಾಡ್ತಾ ಹೋದಷ್ಟು ಬೆಟರ್. ಸೊ ನೀವು ಇನ್ನೂ ಶುರು ಮಾಡಿಲ್ಲ ಅದನ್ನ ಅಂತ ಅಂದ್ರೆ ಇವತ್ತೇ ಶುರು ಮಾಡ್ಕೊಳ್ಳಿ. ಅಂದ್ರೆ ಬೇರೆಯವ್ರ ಹತ್ರ ಮಾತಾಡೋದು, ಬೇರೆಯವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಫೀಲಿಂಗ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಲೈಕ್ ಬೇರೆಯವ್ರನ್ನ ಭಾವನೆಗಳನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ನಿಮ್ ಒಂದು ಮಾತು, ಒಂದು ನಡಿಗೆ ನಿಮ್ಮ ಒಂದು ನಗುಗೆ ಕಾರಣ ಆಗುತ್ತೆ ಇಲ್ಲಿ. ಮತ್ತೆ ಎಲ್ಲರಿಗೂ ನಮ್ಮ ಆರೋಗ್ಯ ನಮಗ್ ಸಂಪತ್ತಿದ್ದಾಗೆ. ಸೊ ಎಲ್ಡರ್ಲಿ ಅಂತ ಬರ್ತಿದ್ದಾಗೇನೆ ನಿಮ್ಮ ಆರೋಗ್ಯ ನೀವೇ ನೋಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಮೇಂಟೈನ್ ಮಾಡ್ಬೇಕು. ದೈಹಿಕತೆ ಆಗ್ಲಿ ಮಾನಸಿಕತೆ ಆಗ್ಲಿ ಎರಡೂನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇನೆ ಆರೋಗ್ಯ. ಓಕೆ, ನಾನ್ ಫಿಟ್ ಆಗಿದ್ದೀನಿ, ನಂಗೇನ್ ಬೇಜಾರಾದ್ರೂ ನಾನು ಯಾರಿಗೂ ಹೇಳಲ್ಲ, ಇಲ್ಲ. ಬೇಜಾರಾಗ್ತಿದ್ಯಾ, ಅದು ಕೂಡ ಮೆಂಟಲ್ ಫಿಟ್ನೆಸ್ ಅಂತಾನೆ ಕರೆಯೋದು. ಅದನ್ನು ಕೂಡ ಶೇರ್ ಮಾಡ್ಬೇಕಾಗತ್ತೆ. ಮತ್ತೆ ಸಂತೋಷವಾಗಿರೋದು. ಎಲ್ಲಾ ಕಷ್ಟಗಳು ಲೈಕ್ ಎಲ್ರಿಗೂ ಗೊತ್ತಿರೋದಾಗದೆ ಕಷ್ಟ ಮನುಷ್ಯರಿಗೆ ಬರ್ದೆ ಮರಕ್ ಬರುತ್ತಾ ಅಂತ ಹೇಳ್ತೀರಾ. ಎಲ್ಲಾ ನೀವ್ಗಳು ಕಲ್ಸಿರೋದನ್ನೇ ನಾವು ಮತ್ತೆ ನಿಮ್ ಹತ್ರ ಮಾತಾಡ್ತಿದೀವಿ. ನೀವ್ ಆತರ ಹೇಳುವಾಗ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಎಷ್ಟ್ ದಿನ ಇದಾಗತ್ತೆ, ನಮ್ಗೆ ತಾನೇ ಕಷ್ಟ ಬಂದಿದೆ, ಸಾಲ್ವ್ ಆಗತ್ತೆ, ಈ ರೀತಿಯಲ್ಲಿ. ನೆಕ್ಸ್ಟ್ ಬಂದು ಸೊ ನಾನು ಈ ಪ್ರೆಸೆಂಟೇಶನ್ ಇಲ್ಲೇ ಎಂಡ್ ಮಾಡಿರ್ತೇನೆ. ಕ್ಯಾಶುಯಲ್ ಡಿಸ್ಕಷನ್ ಒಂದಷ್ಟಿದೆ. ಇವಾಗ ನಾನು ಮಾನಸಿಕ ಖಿನ್ನತೆ ಬಗ್ಗೆ ಹೇಳಿದೆ. ಮಾನಸಿಕ ಖಿನ್ನತೆ ಒಂದು ಓಕೆ, ಏನ್ ಡಿಪ್ರೆಷನ್ ಅಂತ ಕರಿತೀವಿ ಅದು. ಅದನ್ನ ಬಿಟ್ರೆ ನೆಕ್ಸ್ಟ್ ಆಂಗ್ಸೈಟಿ ಅಂತ ಒಂದಿದೆ. ಆಂಗ್ಸೈಟಿ ಅಂತ ಬರ್ತಿದಂಗೆನೆ ಏನು ಕೋಪ, ಬೇಜಾರು, ಭಯ, ಈ ತರದನ್ನೆಲ್ಲ ಆಂಗ್ಸೈಟಿ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ, ಎಷ್ಟೋ ಸಣ್ಣ ಮಕ್ಳಾಗ್ಲಿ ಇಲ್ಲ ದೊಡ್ಡೋರಾಗ್ಲಿ, ನಂಗೆ ಕೋಪ ಬರ್ತಿದೆ, ನಂಗೆ ಭಯ ಆಗ್ತಿದೆ, ನಂಗೆ ಇರಿಟೇಷನ್ ಆಗ್ತಿದೆ, ಓಕೆ ನಂಗೆ ಆಂಗ್ಸೈಟಿ ಕಾಯಿಲೆ ಬಂದ್ಬಿಟ್ಟಿದೆ. ಇಲ್ಲ, ಯಾವ್ದೇ ಕಾಯಿಲೆಗಳಾಗ್ಲಿ, ಯಾವ್ದೇ ಬದಲಾವಣೆಗಳಾಗ್ಲಿ, ಮಾನಸಿಕ ತೊಂದ್ರೆ ಅಂತ ಬರ್ತಿದ್ ಹಾಗೇನೆ ನೀವು ಅದೇ ತರ ಭಾವನೆಗಳು 15 ದಿನಕ್ಕಿಂತ ಮೇಲ್ಪಟ್ಟಿರ್ಬೇಕಾಗತ್ತೆ.
ಒಂದ್ ದಿನಕ್ಕಿದೆ, ಓಕೆ ನನ್ಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗಳನ್ನ ತಗೊಳ್ಳೋಣ ಈಗ. ಮುಂಚೆ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಿರ್ತೀರಾ. ಇವಾಗ ನಂಗೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ, ನಂಗೆ ತಲೆ ನೋವಿದೆ, ಇಲ್ಲ ನಂಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಇಲ್ಲ ನಂಗೆ ಏನೋ ಬೇರೆ ತರ ಪ್ರಾಬ್ಲಮ್ ಫೀಲ್ ಆಗ್ತಿದೆ, ನನ್ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಲ್ಲ. ಇದು ರೀಸನ್ ಬೇರೆ. ಇಲ್ಲ ನನ್ನನ್ನ ಬೇರೆಯವ್ರು ಏನಾದ್ರು ಕ್ವೆಶನ್ ಮಾಡ್ಬಿಡ್ತಾರೆ, ನಂಗೆ ಭಯ ಆಗುತ್ತೆ, ನಂಗಲ್ಲಿ ಹೋದ್ರೆ ಇರಿಟೇಷನ್ ಆಗುತ್ತೆ, ಹಿಂಸೆ ಆಗುತ್ತೆ, ಈ ತರ ಪದಗಳನ್ನ ನೀವು ಫ್ರೀಕ್ವೆಂಟ್ ಆಗಿ ಬಳಸಿ ಆ ಫಂಕ್ಷನ್ ಗಳಿಗೆ ಹೋಗದೆ ಇದ್ರೆ ಇದನ್ನ ಆಂಗ್ಸೈಟಿ ಕಂಡೀಷನ್ ಅಂತ ಕರಿತೀವಿ ನಾವು. ಇರಬಹುದು, ಅದನ್ನ ನಾವೇ ಅಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಒಂದು. ಇನ್ನ ನೆಕ್ಸ್ಟ್ ಬಂದ್ರೆ ಸಬ್ಸ್ಟೆನ್ಸಸ್ ಇವಾಗ ಎಲ್ಲರಲ್ಲೂ ಜಾಸ್ತಿ ಆಗಿದೆ. ಅಂದ್ರೆ ಆಲ್ಕೋಹಾಲ್, ಸ್ಮೋಕಿಂಗ್, ಇದೆಲ್ಲ ಏನಿದೆ, ಧೂಮಪಾನ, ಮದ್ಯಪಾನ, ಸೊ ಇದೆಲ್ಲ ಎಲ್ಲರಲ್ಲೂ ಜಾಸ್ತಿ ಆಗಿದೆ. ಆದಷ್ಟು ವಯಸ್ಸಾಗ್ತಾ ಆಗ್ತಾ ನಮ್ಮ ಆರ್ಗನ್ಸ್ ಗಳೆಲ್ಲ ಕಡಿಮೆ ಫಂಕ್ಷನಿಂಗ್ ನ ಮಾಡೋ ಕಾರಣ ನಾವು ಅದನ್ನೆಲ್ಲ ಇತಿಮಿತಿಯಲ್ಲಿ ತಗೋಬೇಕಾಗತ್ತೆ. ಇಲ್ಲಿ ಗಂಡಸರು ಹೆಂಗಸರು ಆ ತರದಿಲ್ಲ. ನೀವೇ ನೋಡ್ತಿರ್ತೀರಾ, ಚಿಕ್ಕ ವಯಸ್ಸಿನವ್ರಂತೂ ಇವಾಗ ಜಾಸ್ತಿನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅಂಡ್ ನೀವೇನೋ ಹೇಳ್ತೀರಾ, ದೊಡ್ಡವರಾಗಿ ಚಿಕ್ಕವರಿಗೆ ಹೇಳಿರ್ತೀರಾ, ಅವ್ಳು ಕೇಳಿರಲ್ಲ, ಅದಕ್ಕೂ ಬೇಜಾರಾಗೋದ್ರ ಬದಲು ಪರವಾಗಿಲ್ಲ, ಓಕೆ ಮಕ್ಳಲ್ವಾ ಗೊತ್ತಿಲ್ಲ, ಈ ರೀತಿಯಾಗಿ ನಮ್ಮನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಮೇನ್ ಪಾಯಿಂಟ್, ನಿಮ್ಮಲ್ಲಿ ಏನೇ ಬದಲಾವಣೆ ಆದ್ರೂ ಅದು ನಿಮಗ್ ಬೇಜಾರಾಗಿದೆ, ದುಃಖ ಆಗಿದೆ, ಇಲ್ಲ ನಿಮಗ್ ಭಯ ಆಗ್ತಿದೆ, ಇಲ್ಲ ನಿಮ್ಮಲ್ಲೇನೋ ತೊಂದ್ರೆ ಶುರು ಆಗ್ತಿದೆ, ಇದನ್ನೆಲ್ಲ ನಾವು ಲೈಕ್ ನೀವ್ಗಳೆಲ್ಲ 15 ದಿನದಕ್ಕಿಂತ ಮೇಲ್ಪಟ್ಟು ನೋಡ್ಕೋಬೇಕಾಗತ್ತೆ. ಬೇರೆಯವ್ರ ಹತ್ರ ಮಾತಾಡಿ, ನಂಗೆ 15 ದಿನದಿಂದ ಹೀಗೆ ಅನ್ನಿಸ್ತಿದೆ ಅಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇಲ್ಲ ನಿಮ್ ಫ್ರೆಂಡ್ಸ್ ಹತ್ರ ಅದೆಲ್ಲ ಹೇಳದ ಮೇಲೆ 15 ದಿನದವರೆಗೂ ಅದು ಹಾಗೆ ಸಸ್ಟೈನ್ ಆಗಿದ್ಯಾ, ಆಗಿದ್ರೆ ನಮ್ಗೇನೋ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಪ್ರಾಬ್ಲಮ್ ಇದೆ ಅಂತ ಅಂದ ತಕ್ಷಣ ನಿಮ್ ಮನ್ಸಿಗೆ ಬನ್ನಿ, ಇಲ್ಲ. ಸೊ ಇಲ್ಲಿ ಹೇಗೂ ಟೀಮ್ ಮೆಂಬರ್ಸ್ ಇರ್ತಾರೆ, ಇವ್ರ ಹತ್ರನೂ ಮಾತಾಡ್ಬೋದು. ಟೆಲಿಮಾನಸ್ ಬಗ್ಗೆ ಮೇ ಬಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಆ ನಂಬರಿಗೆ ಕರೆ ಮಾಡಿ ಕೂಡ ಮಾತಾಡ್ಬೋದು. ಟೆಲಿಮಾನಸ್ ನಂಬರ್ ಯಾರಿಗಾದ್ರೂ ಗೊತ್ತಿದ್ಯಾ ಇಲ್ಲಿ? ಇಲ್ಲ ಕಾಲ್ ಮಾಡಿದ್ದೀರಾ ಯಾವತ್ತಾದ್ರೂ? ಗೊತ್ತಿಲ್ಲ? ಓಕೆ, 5 ನಂಬರ್ ಇರೋದದು 144416. ನಿಮ್ಹಾನ್ಸ್ ಇದೆ, ಲೈಕ್ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದಿಂದ ನಿಮ್ಹಾನ್ಸ್ ಅವರು ಟ್ಯಾಗ್ ಅಪ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿರುವಂತ ನಂಬರ್ ಇದು 144416. ಇದನ್ನ ನೋಟ್ ಮಾಡ್ಕೊಂಡಿರಿ, ಯೂಸ್ ಆಗತ್ತೆ. ನಿಮಗ್ ಯಾವಾಗೆಲ್ಲ ಬೇಜಾರ್ ಅನ್ಸುತ್ತೆ, ಇಲ್ಲ ಯಾರ ಹತ್ರನೂ ಏನೋ ಶೇರ್ ಮಾಡ್ಬೇಕು, ನಂಗೆ ಮನ್ಸಿಗೆ ಬೇಜಾರ್ ಅನಿಸ್ತಿದೆ, ಭಯ ಆಗ್ತಿದೆ, ನಾನು ಯಾರ ಹತ್ರನಾದ್ರೂ ಮಾತಾಡ್ಬೇಕು, ಹೇಳ್ಬೇಕು, ಈ ತರದ್ ನಿಮಗ್ ಭಾವನೆಗಳು ಬಂದಾಗ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ ಸ್ನೇಹಿತರಿಲ್ಲ, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದಾಗ ಈ ಟೆಲಿಮಾನಸ್ ಅವರಿಗೆ ಕಾಲ್ ಮಾಡ್ಬೋದು. ಅಲ್ಲೇನ್ ಮಾಡ್ತಾರೆ, ನೀವು ಮಾತಾಡಿದ್ದನ್ನ ಮೇನ್ ಆಗಿ ಕೇಳಿಸ್ಕೊಳ್ತಾರ ಅವ್ರು. ಇವಾಗ ಜನಗಳಲ್ಲಿ ಪ್ರಾಬ್ಲಮ್ ಏನು, ಮಾತಾಡೋದನ್ನ ಯಾರು ಕೇಳಿಸ್ಕೊಳಲ್ಲ, ಎಲ್ಲಾರು ಸಜೆಷನ್ ಕೊಡೋದು, ಬೋಧನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದ್ರ ಬದಲು ನಮಗ್ ಕೇಳಿಸ್ಕೊಳ್ಳೋರ್ ಬೇಕು. ನೀವು ಮಾತಾಡೋದನ್ನ ಯಾರಾದ್ರೂ ಒಬ್ರು ಕೇಳಿಸ್ಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಗಿರುತ್ತೆ ಅಲ್ಲೇನೆ. ಸೊ ನೀವು ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ. ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ, ಪರಿಹಾರ ಯಾರು ಕೊಡಲ್ಲ, ಸಲಹೆ ಕೊಡ್ತಾರೆ. ಇಲ್ಲ ನಿಮಗೆ ಮಾನಸಿಕ ತೊಂದರೆ ಇದೆ ಅಂತ ಅನ್ಸಿದ್ರೆ ಬಂದು ಅಲ್ಲಿ ಡಾಕ್ಟರ್ನ ಮೀಟ್ ಮಾಡಿ ಅನ್ನೋ ಸಜೆಷನ್ ಕೂಡ ಕೊಡ್ತಾರೆ. ಸೊ ಆದಷ್ಟು ಈ ನಂಬರ್ನ ಬೇರೆಯವರಿಗೆಲ್ಲ, ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಿ. 144416 ನಂಬರ್ ನೋಟ್ ಮಾಡ್ಕೊಳ್ಳಿ, ಅದನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ನನ್ನ ಸೆಷನ್. ನಾನು ತುಂಬಾ ಜನರಲ್ ಆಗಿ ಹೋಗಿದ್ದೀನಿ, ಎಲ್ಲಾ ಕಾಂಪ್ಲಿಕೇಶನ್ ಇಲ್ದೇನೆ. ನಾವ್ ವಯಸ್ಸಾದಾಗ ನಾವ್ ಯಾವ ರೀತಿ ಡಿಸಿಷನ್ ಗಳನ್ನ ತಗೋಬೇಕಾಗತ್ತೆ, ಮಾನಸಿಕ ಆರೋಗ್ಯ ಅಂತ ಬರ್ತಿದ್ದಾಗೇನೆ ಇಂದೇಟ್ ಆಗ್ತೆ ಮಾತಾಡ್ಬೇಕಾಗತ್ತೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಲ್ಲ ನಮ್ ಫ್ರೆಂಡ್ಸ್ ಜೊತೆ ಬೆರಿಬೇಕು. ಮೇನ್ ಆಗಿ ಫಿಸಿಕಲ್ ಹೆಲ್ತಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕು, ಜೊತೆಗೆ ಮೆಂಟಲ್ ಹೆಲ್ತಿಗೂ. ಅಂದ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡನ್ನೂ ಸಮತೋಲನದಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಖುಷಿಯಾಗಿರಿ, ಬೇಜಾರಾಗಿದ್ಯಾ, ಬೇಜಾರಾಗಿದೆ ಅನ್ನೋದನ್ನ ಹೇಳ್ಬೇಕು ನಾವಲ್ಲಿ. ಓ ನಂಗೆ ಬೇಜಾರಾಗ್ತಿದೆ, ನಾನು ಸುಮ್ನೆ ಇದ್ಬಿಡ್ತೀನಿ, ಇಲ್ಲ. ಎಷ್ಟು ಒಂಟಿತನದಲ್ಲಿ ಇರ್ತಿರೋ ಅದು ನಿಮ್ಮನ್ನ ಜಾಸ್ತಿ ಕಾಡ್ತಾ ಹೋಗುತ್ತೆ. ಅದನ್ನ ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಸ್ವಲ್ಪ ಸಮಾಧಾನ ಫೀಲ್ ಆಗುತ್ತೆ. ಈ ತರ ಸಮಸ್ಯೆಗಳು ಲೈಕ್ ಕೋಪ, ಬೇಜಾರು, ಭಯ, ಈ ರೀತಿ ನೆಗೆಟಿವ್ ಎಮೋಷನ್ಸ್ ಏನ್ ಕರಿತೀವಲ್ಲ, ಅದು 15 ದಿನಕ್ಕಿಂತ ಮೇಲ್ಪಟ್ಟು ನಿಮ್ಮಲ್ಲಿದ್ರೆ ನಮಗೇನೋ ಪ್ರಾಬ್ಲಮ್ ಇದೆ, ನಮಗ್ ನಾವೇ ಓ ನಂಗೆ ಖಿನ್ನತೆ ಆಗಿದೆ, ಇಲ್ಲ ಬೇರೆ ತೊಂದರೆ ಆಗಿದೆ ಅಂತ ಲೇಬಲ್ ಮಾಡ್ಕೊಳ್ಳೋದ್ರ ಬದಲು ಡಾಕ್ಟರ್ನ ವಿಸಿಟ್ ಮಾಡ್ಬೇಕು. ಮಾನಸಿಕ ಆರೋಗ್ಯ ಅಂತ ಬರ್ತಿದ್ದಾಗೇನೆ ಸೈಕ್ಯಾಟ್ರಿಸ್ಟ್ ನ ವಿಸಿಟ್ ಮಾಡ್ಬೇಕಾ? ಏನಿಲ್ಲ, ನಿಮ್ಮ ಪಕ್ಕದ ಹಾಸ್ಪಿಟಲ್ ನಾರ್ಮಲ್ ಡಾಕ್ಟರ್ಗಳನ್ನ ಮೀಟ್ ಮಾಡಿದ್ರು ಅವರಿಗೂ ಅದ್ರ ಬಗ್ಗೆ ಎಲ್ಲ ಐಡಿಯಾಸ್ ಇರುತ್ತೆ. ಸೊ ಅವ್ರು ಅದನ್ನ ಚೆಕ್ ಮಾಡಿ ನಿಮಗೆ ಮುಂದಿನ ಟ್ರೀಟ್ಮೆಂಟ್ ಬೇಕಿದೆಯಾ, ಇಲ್ಲ ನಾರ್ಮಲ್ ಒಂದು ಕೌನ್ಸಿಲಿಂಗ್ ಸೆಷನ್ಗಳು ಮಾಡ್ತಾರೆ, ಅದ್ರಲ್ಲೇ ಸಾಕಿದ್ಯಾ ಅನ್ನೋದನ್ನ ಹೇಳ್ತಾರೆ ನಿಮಗೆ. ಸೊ ಇದಿಷ್ಟು ಮಾನಸಿಕ ಆರೋಗ್ಯದ ಒಂದು ಬ್ರೀಫಿಂಗ್, ಲೈಕ್ ಸ್ವಲ್ಪ ಸಿಂಪಲ್ ಆಗಿ ಜನರಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಏನಾದ್ರು ಕ್ವೆಶನ್ಗಳಿದ್ರೆ, ಪ್ರಶ್ನೆಗಳಿದ್ರೆ ಇವಾಗ ಮಾತಾಡೋಣ. ಹೇಳಿ ಮಾ.
ಡಾಕ್ಟರ್ ನನ್ಗೆ ಗೊತ್ತಿದ್ದಷ್ಟು ಒಬ್ರೊಬ್ರಿಗೂ ಸಾಕು ಅನ್ನೋ ಒಂದು ನೇಚರ್ ಬೇಕು. ನಾನು ಹ್ಯಾಪಿ ಆಗಿದ್ದೀನಿ, ಇಷ್ಟು ಸಾಕು ಅನ್ನೋದು ನೇಚರ್ ಇರಬೇಕು. ಗ್ರಾಟಿಟ್ಯೂಡ್, ಇಷ್ಟೊಂದು ನಮ್ಗೆ ದೇವರು ಕೊಟ್ಟಿದ್ದಾನೆ ಆ ಥರ ಅನ್ಕೊಂಡ್ಬಿಟ್ರೇನೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಅಂಡ್ ಎವ್ರಿ ಡೇ ಈಸ್ ನಾಟ್ ಎ ಸಂಡೇ. ಒಂದ್ ದಿವಸ ಕಷ್ಟ ಇರುತ್ತೆ, ಒಂದ್ ದಿವಸ ಸಂತೋಷ ಇರುತ್ತೆ. ಸಂಡೇ ಬಂದ್ರೆ ಮಂಡೇ ಬರಲೇಬೇಕು. ಆ ಥರ ಅನ್ಕೊಂಡು ನಾವು ನಮ್ಮನ್ನ ಸಂತೋಷ ಮಾಡ್ಕೋಬೇಕೇ ಬಿಟ್ಟು ನಾವು ಆ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ರೆ ನಮ್ಮನ್ನ ಫುಲ್ ಮಾಡಕ್ ಯಾರು ಬರಕ್ ಆಗಲ್ಲ. ಬಿಕಾಸ್ ನಾವು ನಮ್ಮೊಳಗೆ ಹೋಗ್ಬಿಟ್ಟಿರ್ತೀವಿ. ಅದು ಹೊರಗಡೆ ಕರ್ಕೊಂಡ್ ಬರೋದು ಮಕ್ಳಿಗೂ ಕಷ್ಟ, ಪೇರೆಂಟ್ಸ್ಗೂ ಕಷ್ಟ, ಫ್ರೆಂಡ್ಸ್ಗೂ ಕಷ್ಟ. ಆಗಿದಷ್ಟು ನಮ್ಮನ್ನ ನಾವೇ ಹೊರಗಡೆ ಕರ್ಕೊಂಡ್ ಬರಕ್ಕೆ ಟ್ರೈ ಮಾಡಬೇಕಾಗಿದೆ. ಆ ಸ್ವಲ್ಪ ಶುರು ಆಗುವಾಗ್ಲೇ ಯಾರಾವ ಒಬ್ರು ನಮ್ಗೆ ಮನಸ್ಸಿಗೆ ಇಷ್ಟವಾಗಿರೋರು ಇದ್ದೇ ಇರ್ತಾರೆ. ಒಂದಲ್ಲಿ ರಿಲೇಟಿವ್, ಇಲ್ಲ ಫ್ರೆಂಡ್ಸು, ನೇಬರು, ಎಲ್ಲರ ಹತ್ರನೂ ಆಗಿದಷ್ಟು ನಗ್ತಾ ಚೆನ್ನಾಗಿ ಮಾತಾಡ್ಕೊಂಡು ಆ ಥರ ಇದ್ಬಿಟ್ರೇನೆ ಅರ್ಧಕ್ಕರ್ಧ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗುತ್ತೆ. ನಾನು ಎಲ್ಲರಿಗಿಂತ ಹೆಚ್ಚು ಅಂತ ತಿಳ್ಕೊಳಕ್ ಶುರು ಮಾಡಿದ್ರೆ ಅದೇ ನಮ್ಮನ್ನ ಹಾಳು ಮಾಡುತ್ತೆ. ವಿ ಥಿಂಕ್ ಪರ್ಸನ್ ದಟ್ ವಿ ಆರ್ ಗ್ರೇಟ್, ನನ್ಗೆಲ್ಲ ಗೊತ್ತಿದೆ ಆ ಥರ ಅನ್ಕೊಂಡು ನಾವೇ ನಮ್ಮನ್ನ ಬೇಜಾರು ಮಾಡ್ಕೊಳ್ತೀವಿ. ಆಗಿದಷ್ಟು ಇದಕ್ಕೆಲ್ಲ ಒಂದು ಸಾಲ್ವೇಷನ್ ಏನೋ ಒಂದು ಬೇಕೇ ಬೇಕು. ಅದು 90% ಅವರವ್ರ ಕೈಯಲ್ಲೇ ಇದೆ. ಅಂದ್ರೆ ಇದು ಶುರು ಮಾಡುವಾಗ್ಲೇ ಸರಿ ಮಾಡ್ಕೋಬೇಕು. ಅದು ಆಮೇಲೆ ಅಂದ್ರೆ ಅದು ಸ್ವಲ್ಪ ಕಷ್ಟನೇ ರಿಪೇರ್ ಮಾಡೋದು, ಅದು ಮನಸ್ಸಾಗಿರ್ಲಿ ಏನಾಗಿರ್ಲಿ. ದಟ್ಸ್ ವಾಟ್ ಮೈ ಐಡಿಯಾ ಈಸ್. ನನ್ಗೆ ಆ ಥರ ಏನೋ ಚಿಂತೆ ಬಂದ್ರೆ ಐ ಗೋ ಟು ದ ಮಿರರ್ ಅಂಡ್ ಟಾಕ್. ಎಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಾ ಜಯ, ಇದೆಲ್ಲ ಒಂದು ಪ್ರಾಬ್ಲಮ್ಮ, ಚೆನ್ನಾಗಾಗ್ತೀಯ, ಅದೆಲ್ಲ ಬಿಟ್ಬಿಡು, ಮರ್ತು ಬಿಡಿದೇನಲ್ಲ ಅಂತ ಹೇಳ್ಬಿಟ್ಟು ನಗ್ತಾ ಹೊರಗಡೆ ಬಂದ್ಬಿಡ್ತೀನಿ. ಆ ಥರ ನಮ್ಮನ್ನೇ ನಾವು ಆಗಿದಷ್ಟು ಸರಿ ಮಾಡ್ಕೊಳಕ್ ಟ್ರೈ ಮಾಡೋದು ನಮಗೂ ಒಳ್ಳೇದು. ಯಾರ್ಗ ಹೇಳಿ ನಾಳೆ ಅವರಿಂದ ವಾಪಸ್ ಏನೋ ನಿಂಗಂಗ ಅವತ್ತಾಗಿತ್ತಲ್ಲ ಆ ಥರ ಎಲ್ಲ ಮಾತಾಡೋದು ಬೇಡ ಅಂತ ನಿಮ್ಗೆ ಅನ್ಸಿದ್ರೆ ಇಲ್ವ ರೆಡಿಯಾಗಿರ್ಬೇಕು. ನಾಳೆ ಏನೋ ಅವ್ರು ಅದನ್ನ ಇಟ್ಕೊಂಡು ತಮಾಷೆ ಮಾಡಿದ್ರು ಸರಿ, ಇಲ್ಲ ಏನ್ ಮಾತಾಡಿದ್ರು ನಾವು ರೆಡಿಯಾಗಿರ್ಬೇಕು ಕೇಳಕ್ಕೆ. ಬೇಡವಾ, ನಮ್ಮನ್ನ ನಾವೇ ಸರಿ ಮಾಡ್ಕೊಂಡು ಆಗಿದಷ್ಟು ಮಕ್ಕಳ ಜೊತೆ, ಎಲ್ಲ ಪಕ್ಕದ ಮನೆ ಮಕ್ಕಳು, ನಮ್ಮನೇಲಿ ಯಾರು ಇಲ್ಲ ಅಂದ್ರು ಪಕ್ಕದ ಮಕ್ಕಳ ಜೊತೆ ಆಟ ಆಡೋದು, ಆ ಥರ ಎಲ್ಲ ಇದ್ಬಿಡು. ಬೇಕಾದ್ರೆ ಹಾಡು ಕೇಳ್ಬೋದು, ಸ್ಪಿರಿಚುವಲ್ ಆಡ್ಬೇಕಾ, ಫಿಲಿಂ ಸಾಂಗ್ಸ್ ಬೇಕಾ. ಒಂದ್ ಏಜ್ ಆಗಿದ್ಮೇಲೆ ಯಾರು ತಮಾಷೆ ಮಾಡಲ್ಲ ನಿಮ್ಮನ್ನ. ನಿಮ್ಗೆ ಏನ್ ಬೇಕೋ ಅದ್ ಮಾಡ್ಬೋದು. ಅಂಡ್ ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಆ ಥರ ಮಾಡೋದೇ ಬೇಡ. ನಮ್ಗೆ ಗೊತ್ತು ಏನ್ ರಿಸ್ಟ್ರಿಕ್ಟ್ ಮಾಡ್ಬೇಕು, ಏನ್ ರಿಸ್ಟ್ರಿಕ್ಟ್ ಮಾಡಬಾರ್ದು ಅನ್ನೋದು ನಮ್ಗೆ ಒಂದು ನಾಲೆಡ್ಜ್ ಬಂದ್ಬಿಟ್ಟಿರುತ್ತೆ ಒಂದ್ ಏಜ್ ಆಗಿದ್ಮೇಲೆ. ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ನಾನ್ ಮುಂಚೆ ಎಲ್ಲ ಒಂದ್ 10 ಮೈಸೂರು ಪಾಕ್ ಒಂದ್ ದಿವಸಕ್ಕೆ ತಿಂತಾ ಇದ್ದೆ. ಇವಾಗ ಏನ್ ಮಾಡ್ತೀನಿ, ಒಂದ್ ಮೈಸೂರು ಪಾಕ್ 10 ಪೀಸಸ್ ಮಾಡಿ, ಬೇಕು ಅನ್ನೋ ದಿವಸ ಒಂದ್ ಪೀಸ್ ತಗೊಂಡು ತಿಂತೀನಿ. ಐ ವಿಲ್ ನಾಟ್ ಪನಿಷ್ ಮೈ ಸೆಲ್ಫ್. ವೈ ಶುಡ್ ಐ? ನನ್ಗೆ ದೇವ್ರು ಒಳ್ಳೆ ದೇಹ ಕೊಟ್ಟಿದ್ದಾನೆ. ಆಗಿದಷ್ಟು ಅದನ್ನ ನೋಡ್ಕೊಂಡು ಸಂತೋಷವಾಗಿರೋದೆ ನಾನು ಏನ್ ಈ ತರ ಮಾಡಿದ್ರೆ ನಂಗೆ ಸಂತೋಷ ಆಗತ್ತಾ ಅಂತ ಒಂದು ಯೋಚನೆ ಮಾಡ್ತೀನಿ. ಸಂತೋಷ ಆಗತ್ತೆ ಅಂದ್ರೆ ಸೀದಾ ಮುಂದುವರಿತಾನೆ ಇರ್ತೀನಪ್ಪ. ದಟ್ ಈಸ್ ಮೈ ಪ್ರೊಸೀಜರ್ ಅಂಡ್ ದಿಸ್ ಈಸ್ ಮೈ ಲೈಫ್ ನೌ. ವಾಟ್ ಐ ಸ್ಪೋಕ್ ಟು ಯು ನೌ. ನೈಸ್ ಮ್ಯಾಮ್. ಆಕ್ಚುಲಿ ಈ ತರದನ್ನ ಕೇಳೋದಿಕ್ ಖುಷಿ ಅನ್ಸುತ್ತೆ. ನೀವು ಹಿರಿಯರಾಗಿರೋ ಕಾರಣ ನಿಮ್ಮ ವಯಸ್ಸಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಪಾಯಿಂಟ್ ಆಡ್ ಮಾಡ್ಬೇಕಂದ್ರೆ ಮ್ಯಾಮ್, ಇಂಡಿವಿಜುವಾಲಿಟಿ ಅಂತ ಏನ್ ಕರಿತೀವಲ್ಲ, ಲೈಕ್ ಒಬ್ರಿಗೂ ವ್ಯತ್ಯಾಸಗಳಿರುತ್ತೆ. ಅಲ್ಲಿ ಇಲ್ಲ ಕೆಲವೊಂದು ಕೆಮಿಕಲ್ಸ್ ಗಳು ನಮ್ಮ ಹೆಲ್ತ್ ನ ಹಾಳು ಮಾಡ್ಬಿಡ್ಬೋದು. ಸೊ ಅದೆಲ್ಲದಕ್ಕೂ ನಾವ್ ರೆಡಿ ಇರ್ಬೇಕು. ಯಾವಾಗ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅನ್ನೋದನ್ನ ಒಂದ್ ರೆಡಿ ಇರ್ಬೇಕು. ಥ್ಯಾಂಕ್ ಯು ಮ್ಯಾಮ್. ನಾನು ಒಂದ್ ಕ್ವಶನ್ ಕೇಳಿದ್ರೆ 10 ಆನ್ಸರ್ ಮಾಡ್ತೀನಿ. ನನ್ನ ತಂಗಿ, ಐ ಹ್ಯಾವ್ ಓನ್ಲಿ ಒನ್ ಸಿಸ್ಟರ್, ಅವಳಿಗೆ 10 ಕ್ವಶನ್ ಕೇಳಿದ್ರೆ ಒಂದೇ ಒಂದು ಆನ್ಸರ್ ಮಾಡ್ತಾಳೆ. ಆಸ್ ಯು ಸೆಡ್, ಪೀಪಲ್ ಆರ್ ಡಿಫರೆಂಟ್. ದೇ ಹ್ಯಾವ್ ಬಿನ್ ಬ್ರಾಟ್ ಅಪ್ ಇನ್ ಎ ಡಿಫರೆಂಟ್ ಮೆಥಡ್, ಡಿಫರೆಂಟ್ ಸಿಚುವೇಶನ್ ಅಲ್ಲಿ ಬಂದಿರ್ತಾರೆ. ಎಲ್ಲರ ಹತ್ರ ಒಂದೇ ಎಕ್ಸ್ಪೆಕ್ಟ್ ಮಾಡೋಕ್ ರೆಡಿ ಇಲ್ಲ. ನಾವು ಅವ್ರ ಹತ್ರ ಎದುರುಗಡೆ ಹೇಳಲಿಲ್ಲ ಅಂದ್ರೆ ಮನೆಗೆ ಬಂದ್ಬಿಟ್ಟು ಯಾತಕ್ಕೆ ಅವ್ರು ಅಷ್ಟು ಸಂತೋಷವಾಗಿದ್ದಾರೆ, ನಾವು ಏನ್ ಮಾಡ್ಕೋಬೇಕು ಅಂತ ಒಬ್ರೊಬ್ರು ಥಿಂಕ್ ಮಾಡಕ್ ಟ್ರೈ ಮಾಡ್ಬೇಕಮ್ಮ. ಬೇಜಾರು ಮಾಡ್ಕೊಂಡು ಹೊಟ್ಟೆ ಉರಿ ಪಡೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಯಾತಕ್ಕೆ ಎಲ್ಲಾರು ಅವ್ರನ್ನ ಹೊಗಳ್ತಾರೆ ಅನ್ನೋದು ನಾವು ಯೋಚನೆ ಮಾಡಕ್ ಶುರು ಮಾಡಿದ್ರೆ ಅಟ್ಲೀಸ್ಟ್ ಒಂದು 50% ನಮ್ಮನ್ನೇ ನಾವು ಸರಿ ಮಾಡ್ಕೋಬಹುದು ಅಂತ ನನ್ಗೆ ಅನ್ಸತ್ತೆ. ಸುಮ್ನೆ ಎಲ್ಲಾರನ್ನೂ ಬ್ಲೇಮ್ ಮಾಡ್ಕೊಂಡು ಕೆಲಸದವಳು ಹಿಂಗೆ, ಅವಳು ಹಿಂಗೆ. ನನ್ ಮಗ ಹೇಳೋನು, ವೆನ್ ಯು ಆರ್ 12 years, ಅಕ್ಸೆಪ್ಟ್ ದ ಪೀಪಲ್ ಆಸ್ ದೇ ಆರ್, ಅಕ್ಸೆಪ್ಟ್ ದ ಸಿಚುವೇಶನ್. ಮಳೆ ಬರ್ತಾ ಇದೆ, ನಿಲ್ಸಕ್ ಆಗತ್ತಾ? ತುಂಬಾ ಬಿಸಿಲಿದೆ, ನಿಲ್ಸಕ್ ಆಗತ್ತಾ? ಏನು ನಮ್ ಕೈಯಲ್ಲಿ ಆಗಲ್ಲ. ಏನಿದೇನೆ ಅದನ್ನ ಇಟ್ಕೊಂಡು ಖುಷಿಯಾಗಿರು ಅಂತ ಹೇಳೋನು. ವೆನ್ ಯು ಆರ್ 12 years he used to tell me. ಅದೆಲ್ಲ ತುಂಬಾ ಕರೆಕ್ಟ್. ಐ ಆಮ್ 77 and living alone now. I am living. Some problems are there. ಇಲ್ಲ ಅಂದ್ರೆ ಅದು ನಿಜ ಸುಳ್ಳು.
ಪ್ರಾಬ್ಲಮ್ಸ್ ಆರ್ ದೇರ್. ಬಟ್ ದೆನ್ ನಾವ್ ಹೆಂಗ್ ಹೊರಗಡೆ ಬರೋದು ಅನ್ನೋದು ನಮ್ ಕೈಯಲ್ಲೇ ಇದೆಪ್ಪ. ನನ್ ಐಡಿಯಾ ಇದೆ ಅಂದ್ರೆ ಗ್ರಾಟಿಟ್ಯೂಡ್ ಅಂತ ಒಂದು ಇದ್ಬಿಟ್ರೇನೆ, ಅದು ಅಲ್ಲ ಅಂತ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಹಿಂದೂ ಅಲ್ಲ, ಯಾವ ದೇವರು ಹೇಳ್ತಾರೋ ಅವ್ರದ್ದು ಸತ್ಯವಾಗಿ ನಡ್ಕೊಂಡ್ರೇನೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಎಲ್ಲ ಸಾಲ್ವ್. ಹೌದು ಮ್ಯಾಮ್. ಮೈ ಐಡಿಯಾ ಇಸ್ ಪ್ರಾಬ್ಲಮ್ ಇಲ್ದೇನೆ ಯಾರು ಇರಲ್ಲ. ಸೊ ನಾವ್ ಅದನ್ನ ಸಾಲ್ವ್ ಮಾಡ್ಕೊಳ್ಳೇಬೇಕಾಗತ್ತೆ, ಅವಾಗ್ಲೇ ಜೀವನ ನಾರ್ಮಲ್ ಅಂತ ಫೀಲ್ ಆಗೋದು. ಎಷ್ಟೋ ಕಷ್ಟಪಟ್ಟಿದೀವಿ ನಾವು, ಚಿಕ್ಕ ವಯಸ್ಸಲ್ಲೆಲ್ಲ ಪಟ್ಟಿಲ್ವಾ? ಒಂದೊಂದ್ ದಿವಸ ಅವಾಗ ಚಾಕ್ಲೇಟ್ ಬೇಕು ಅಂತ, ಇವಾಗ ಬೇಕು ಅಂದ್ರೆ ಎಷ್ಟು ಬೇಕಾ ಚಾಕ್ಲೇಟ್ ತಿನ್ಬೋದು, ಇವಾಗ ನಮ್ಗೆ ಬೇಗ ಇಷ್ಟನೇ ಬರಲ್ಲ. ದೀಸ್ ಆರ್ ದ ಥಿಂಗ್ಸ್ ಗಾಡ್ ಹ್ಯಾಸ್ ರಿಟನ್ ಆಲ್ರೆಡಿ when we have taken the birth. ಸೊ ಇಲ್ಲಿ ನಾವ್ ಇನ್ನೊಂದು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಂದ್ರೆ, ಓಕೆ ನನ್ನಲ್ಲಿ ಏನೋ ಚೇಂಜಸ್ ಇದೆ, ನಾನ್ ಸ್ವಲ್ಪ ಈಗ ನಾನೇ ಮೇಂಟೈನ್ ಮಾಡಕ್ ಆಗ್ತೀನಿ. ನೀವ್ ಹೇಳಿದ್ರಲ್ಲ, ನಾನೇ ಮೇಂಟೈನ್ ಮಾಡ್ಕೋತೀನಿ. ಯಾವಾಗ ನಿಮ್ಮನ್ನ ದಾಟಿ ಹೋಗುತ್ತೋ ಆಗ ನಾನ್ ಮುಂದೆ ಬರ್ಬೇಕಾಗುತ್ತೆ ಅನ್ನೋದನ್ನ ಎಲ್ರು ಅರ್ಥ ಮಾಡ್ಕೋಬಿಟ್ರೆ ಅಲ್ಲಿಗ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಇಲ್ಲ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ನಿಮ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಯುವರ್ ಟಾಕ್. ಥ್ಯಾಂಕ್ ಯು ಮಾ. ಇಲ್ಲ, ನಾನ್ ತುಂಬಾ ಜನರಲ್ ಟಾಪಿಕ್ ನ ತಗೊಂಡೆ. ಒಂದನ್ನೇ ಹೇಳಿದ್ರೆ ಆಕ್ಚುಲಿ ಅದ್ರ ತುಂಬಾ ಡೀಪ್ ಆಗಿ ಓದಷ್ಟು ಯೂಸಸ್ ಇರಲ್ಲ. ಅಂಡ್ ಕಾಸಸ್ ಒಂದು ಪಾಯಿಂಟ್ ಹೇಳ್ಬೇಕು ಇಲ್ಲಿ. ಕಾಸಸ್ ಅಂತ ಬಂದಾಗ ಕಾರಣಗಳು, ಮಾನಸಿಕ ತೊಂದರೆ ಅಂತ ಬರ್ತಿದಂಗೆ ಕಾರಣಗಳು, ನಾನಾ ಕಾರಣಗಳಿದಾವೆ. ಒಂದು ನಾವೇನ್ ಹೇಳ್ತೀವಿ, ನಮ್ಮಲ್ಲಿರೋ ಪ್ರಾಬ್ಲಮ್ಗಳು, ಈಗ ನಮ್ಮ ಅಡ್ಜಸ್ಟ್ಮೆಂಟ್ ಇಶ್ಯೂ, ನಾನ್ ಯಾರಿಗೂ ಹೊಂದಾಣಿಕೆ ಆಗ್ತಿಲ್ಲ, ಇಲ್ಲ ಸೋಷಿಯಲ್ ಇಶ್ಯೂ ಅಂತ ಕರಿತೀವಿ, ಸಮಾಜದಿಂದ ಬರುವಂತ ಒಂದಷ್ಟು ಪ್ರಾಬ್ಲಮ್ಗಳು. ಅದಲ್ಲದೆ ನಮ್ಮ ದೇಹದಲ್ಲಿ ಒಂದಷ್ಟು ಕೆಮಿಕಲ್ಗಳಿದಾವೆ, ಅದನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ನಾವು ಖುಷಿಯಾಗಿದ್ದೀವಿ ಅಂದ್ರೆ ಒಂದು ಕೆಮಿಕಲ್ ಜಾಸ್ತಿ ಆಗಿರುತ್ತೆ, ಬೇರೆ ಟೈಮಲ್ಲಿ ನಾರ್ಮಲ್ ಇದೀವಿ ಅಲ್ಲ ಅಂದ್ರೆ ಆ ಕೆಮಿಕಲ್ ಸಬ್ಸ್ಟೇನ್ ಆಗಿರುತ್ತೆ. ಇನ್ನ ಯಾವ್ದೋ ಟೈಮಲ್ಲಿ ನಾವು ಬೇಜಾರಾಗಿದೀವ, ಇನ್ನೊಂದು ಕೆಮಿಕಲ್ ಜಾಸ್ತಿ ಆಗಿರುತ್ತೆ ಇಲ್ಲ ಕಡಿಮೆ ಆಗಿರುತ್ತೆ. ಆ ಕೆಮಿಕಲ್ಗಳನ್ನ ನಾವು ಮೇಂಟೈನ್ ಮಾಡೋದಿಕ್ ಚಾನ್ಸ್ ಇಲ್ಲ. ಸೊ ಆ ಕೆಮಿಕಲ್ಗಳು ಮೇಂಟೈನ್ ಮಾಡ್ಬೇಕಂತಂದ್ರೆ ನೀವು ಫಿಸಿಕಲ್ ಆಗು ಫಿಟ್ ಆಗಿರ್ಬೇಕಾಗತ್ತೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಏನಿದೆ, ಹೊರಗಿನ ವಾತಾವರಣ ಎಂಜಾಯ್ ಮಾಡ್ಬೇಕಾಗತ್ತೆ. ಸಮಟೈಮ್ಸ್ ಅದನ್ನ ದಾಟಿ ಕೆಮಿಕಲ್ಗಳು ಜಾಸ್ತಿ ಆಯ್ತಾ, ನಮ್ಮಲ್ಲಿ ಪ್ರಾಬ್ಲಮ್ ಶುರುವಾಯ್ತಾ, ಆವಾಗ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ಲೇಬೇಕು. ವಯಸ್ಸಾದವರಿಗೆ ಕೆಮಿಕಲ್ ಜಾಸ್ತಿ ಆಗುತ್ತಾ? ಇಲ್ಲ, ಚಿಕ್ಕ ಮಕ್ಳಿಂದನೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಮೇನ್ ಕಾಸಸ್. ಅದಲ್ಲದೆ ನಮ್ಮ ಕೈಯಿಂದ ನಾವು ಮಾಡ್ಕೊಳ್ಳೋ ಕಾಸಸ್ ಅಂತ ಬಂದ್ರೆ, ಕಾರಣಗಳು ಅಂತ ಬಂದ್ರೆ, ಏನು ಆಲ್ಕೋಹಾಲ್ ಏನಿದೆ, ಸ್ಮೋಕಿಂಗ್ ಏನಿದೆ, ಇದು ಮತ್ತೆ ಮ್ಯಾಮ್ ಹೇಳ್ದಾಗೆ ಬೇರೆಯವ್ರು ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನನ್ ಕೈಲಿ ಇರಕ್ ಆಗ್ತಿಲ್ಲ, ಆತರ ನೆಗೆಟಿವ್ ಥಾಟ್ಸ್ಗಳು, ಸೋಷಿಯಲ್ ಕಂಪ್ಯಾರಿಷನ್ಗಳು, ಈ ರೀತಿ ಒಬ್ರನ್ನ ಒಬ್ರು ಕಂಪೇರ್ ಮಾಡ್ಕೊಳ್ತಾ ಹೋದಷ್ಟು ಅದು ನಮ್ಮ ಮಾನಸಿಕತೆನ ಇನ್ನ ಕುಗ್ಗಿಸ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದಷ್ಟು ಕಾರಣಗಳು. ಮತ್ತೆ ಸೇಫ್ಟಿ ನೋಡ್ಕೋಬೇಕು. ಇವಾಗ ಎಲ್ರು ಎಲ್ಡರ್ಲಿ ಇದ್ದೀರಾ, ಮುಂಚೆ ಇವಾಗ ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಓಡ್ತಿದ್ರಿ ನೀವುನು, ಇವಾಗ ಓಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬಿದ್ವಿ, ಏಟಾಯ್ತು, ನಿಮಗೆ ಏನೇ ಫಿಸಿಕಲ್ ಹೆಲ್ತ್ ಇಶ್ಯೂ ಬರ್ಲಿ, ಮಾನಸಿಕ ಆರೋಗ್ಯಕ್ಕೆ ತೊಂದರೆ ಮಾಡೇ ಮಾಡುತ್ತೆ. ನಿಮಗೆ BP ಬರ್ಲಿ, ಶುಗರ್ ಬರ್ಲಿ, ಇಲ್ಲ ಸೊಂಟ ನೋವು, ಹೊಟ್ಟೆ ನೋವು ಏನೇ ಬಂದ್ರು, ನನಗೆ ಬಂತಾ, ಮತ್ತೆ ನಮಗದ್ ಮಾನಸಿಕ ಆರೋಗ್ಯದ ಪ್ರಾಬ್ಲಮ್. ಹಾಗಾಗಿ ಆದಷ್ಟು ಸಾವಧಾನವಾಗಿ ಸಮಾಧಾನವಾಗಿ ಕೆಲಸಗಳನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇದೆಲ್ಲ ಕಾರಣಗಳಿರುತ್ತೆ. ಇನ್ನ ಟ್ರೀಟ್ಮೆಂಟ್ ತುಂಬಾ ಇದೆ, ನಾನಾ ರೀತಿ ಟ್ರೀಟ್ಮೆಂಟ್ ಇದೆ. ಕೌನ್ಸಲಿಂಗ್, ಲೈಕ್ ಆಪ್ತ ಸಮಾಲೋಚನೆ ಏನಿದೆ ಅದೇ ಎಷ್ಟೊಂದ್ಸಲ ಸಾಕಾಗುತ್ತೆ. ಇನ್ನೊಂದಷ್ಟು ಥೆರಪಿಗಳನ್ನ ಕೊಡ್ತಾರೆ. ಈಗ ಮ್ಯಾಮ್ ಹೇಳಿದ್ರು ಮ್ಯೂಸಿಕ್ ಹೇಳ್ತೀನಿ, ನಾನು ಮ್ಯೂಸಿಕ್ ನ ಕೂಡ ಒಂದ್ ಥೆರಪಿ ಆಗಿ ಯೂಸ್ ಮಾಡ್ತೀನಿ. ಮ್ಯೂಸಿಕ್ ಥೆರಪಿ, ಡ್ಯಾನ್ಸ್ ಥೆರಪಿ, ಇನ್ನ ತುಂಬಾ ಸಣ್ಣ ಥೆರಪಿಗಳು, ದೊಡ್ಡ ಥೆರಪಿಗಳಿದಾವೆ. ಸೊ ಆ ಥೆರಪಿಗಳನ್ನ ನೀವು ಬಳಸ್ಕೋಬಹುದು. ಅದಲ್ಲದೆ ಮೆಡಿಸಿನ್ಸ್ಗಳಿಗೆ ಯಾರು ಹೋಗೋದ್ ಬೇಡ. ಆದ್ರೂನು ಪ್ರಾಬ್ಲಮ್ ಶುರುವಾಗಿದೆ ಅಂತ ಬಂದಾಗ ಮುಂದೆ ಹೋಗ್ಬೇಕಾಗತ್ತೆ, ಧೈರ್ಯ ಮಾಡ್ಲೇಬೇಕು. ಅದ್ರಲ್ಲೇ ನೀವು ಕೊರಗ್ತಾ ಇರೋದ್ರ ಬದಲು ಮೆಡಿಸಿನ್ಸ್ ನ ತಗೊಂಡ್ರೆ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೋದು. ಹೇಗೆ BP ಶುಗರ್ ಟ್ಯಾಬ್ಲೆಟ್ ತಗೊಂಡು ನಾರ್ಮಲ್ ಆಗಿದ್ದೀವಿ ಅಲ್ಲ, ಒಂದು ತಮಾಷೆಯಾಗಿ ಎಕ್ಸಾಂಪಲ್ ಕೊಡೋದಾದ್ರೆ, ಎಲ್ರಿಗೂ ಇಲ್ಲಿ ಯಾರಾದ್ರೂ ಶುಗರ್ ಇದ್ರೆ ಯಾರ್ದಾದ್ರು ಮನೆಗೆ ಹೋದಾಗ, ಇಲ್ಲ ನಿಮ್ ಮನೆಯಲ್ಲೇನೆ ಮ್ಯಾಮ್ ನೀವ್ ಹೇಳ್ತೀರಾ ಅಲ್ಲ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಸ್ವಲ್ಪ ಸಕ್ಕರೆ ಹಾಕ್ಲೇಬೇಡಿ, ಸಕ್ಕರೆ ಕಡಿಮೆ ಹಾಕಿ, ಈ ರೀತಿ ನಾವ್ ಹೇಳ್ತೀವಿ. ಅದನ್ನ ನಾವೆಷ್ಟು ಪ್ರೌಡ್ಫುಲ್ ಆಗಿ ನಂಗೆ ಸಕ್ಕರೆ ಕಾಯಿಲೆ ಇದೆ, ನನಗೆ BP ಇದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತೀವೋ, ಮಾನಸಿಕತೆ ಚೇಂಜಸ್ ಆದಾಗ್ಲೂ ಅದನ್ನ ನಾವ್ ಅಕ್ಸೆಪ್ಟ್ ಮಾಡ್ಬೇಕು. ಓಕೆ, ನಂಗೆ ಬೇಜಾರಾಗಿದೆ, ಸೊ ನೀವ್ ಹೇಳಿ, ಇಲ್ಲ ನಂಗೆ ಬೇಜಾರಾಗಿದೆ, ನಾನು ಒಬ್ರೇ ಇರ್ಬೇಕು, ನನಗ್ ಖುಷಿ ಕೊಡೋ ವಿಷಯಗಳನ್ನ ನಾವು ಮಾಡ್ಬೇಕಾಗತ್ತೆ ಅಲ್ಲಿ. ಈಗ ಮಾಮಿಗೆ ಬುಕ್ ಲೈಕ್ ಆಧ್ಯಾತ್ಮಿಕದ ಕಡೆ ತುಂಬಾ ಒಲವಿದೆ, ಬೇರೆಯವರಿಗೆ ಫ್ರೆಂಡ್ಸ್ ಜೊತೆ ಒಲವಿರುತ್ತೆ. ಈ ರೀತಿ ನಿಮ್ಮ ಸ್ಟ್ರೆಂತ್ ಗಳನ್ನ, ನಿಮ್ಮ ಶಕ್ತಿ ಏನಿದೆ ನೋಡಿ ಆ ಕಡೆ ವರ್ಕ್ ಮಾಡಿದಷ್ಟು ತುಂಬಾ ಒಳ್ಳೇದು. ನಿಮ್ಮ ಮಾನಸಿಕತೆನ ಅಲ್ಲೇ ಮೇಂಟೈನ್ ಮಾಡ್ಬಿಡುತ್ತೆ.
ಸೊ ಇದಿಷ್ಟು ಕಾರಣಗಳು, ಯಾವ ರೀತಿ ಮೇಂಟೈನ್ ಮಾಡ್ಬೋದು, ಟ್ರೀಟ್ಮೆಂಟ್ ಏನಿದೆ. ಕಾಯಿಲೆಗಳು ತುಂಬಾ ಇದಾವೆ. ಕಾಯಿಲೆ ನಮಗೆ ತಾನೇ ಬರುತ್ತೆ, ಬಟ್ ನಾವೇ ಸ್ಟ್ರಾಂಗ್ ಆಗಿ ನಿಂತಾಗ ಆ ಕಾಯಿಲೆಗಳನ್ನು ನಾವು ಹೊರಗಡೆ ಹಾಕ್ಬಹುದು. ಬೇರೆ ಯಾರಾದ್ರೂ ಏನಾದ್ರು ಕ್ವೆಶನ್ ಕೇಳೋದಿದ್ಯಾ? ನಾವೆಲ್ಲ ಮಲ್ಲೇಶ್ವರಂ ನೈಟಿಂಗೇಲ್ ಮೆಂಬರ್ಸ್. ಓಕೆ ಮ್ಯಾಮ್. Most of them are from there only. ಓಕೆ. Every day we were meeting before COVID period. ಇವಾಗ ವೀಕ್ಲಿ ಒನ್ಸ್ ಮಾಡ್ತಾ ಇದೀವಿ. ಕೋವಿಡ್ ಬಂದಾಗ ನಾನ್ ರಾಮಚಂದ್ರ ಮಾತಾಡೋದು. ಕೋವಿಡ್ ಬಂದಾಗ ಬಹಳ ಜನ ಡಿಪ್ರೆಷನ್ ಆಯ್ತು ಅಂತ ಹೇಳಿದ್ರು. ಈ ತರ ಇನ್ಫೆಕ್ಷಸ್ ಡಿಸೀಸಸ್ಗೂ ಡಿಪ್ರೆಷನ್ಗೂ ಸಂಬಂಧ ಏನಿದೆ? ಸರ್, ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ಡಿಪ್ರೆಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಏನಾಯ್ತು, ಒಂದು ಪ್ಯಾಂಡಮಿಕ್ ಆಗೋಯ್ತು, ದೊಡ್ಡ ಕಾಯಿಲೆ ಎಲ್ಲರಿಗೂ ಬರಕ್ ಶುರು ಆಯ್ತು. ಅಲ್ಲಿ ನಮಗೇನು ಭಯ, ಓಕೆ ನನಗ್ ಬಂದ್ಬಿಡುತ್ತೆ, ಯಾವಾಗ ವರಿಯಿಂಗ್ ಇರುತ್ತಲ್ಲ, ನೆಕ್ಸ್ಟ್ ಫ್ಯೂಚರ್ ನ ಪರ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ ನನಗೇನೋ ಆಗ್ಬಿಟ್ರೆ, ನನಗ್ ಬಂದ್ಬಿಟ್ರೆ, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಬಂದ್ಬಿಟ್ರೆ. ಸರ್, ಇದಕ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಆಕ್ಚುಲ್ ಆಗಿ ಏನ್ ಕೋವಿಡ್ ಟೈಮ್ ಅಲ್ಲಿ ವಯಸ್ಸಾದವರಿಗೆ ಕಂಪೇರ್ ಮಾಡಿದ್ರೆ ವಯಸ್ಕರರೇ ಜಾಸ್ತಿ ಡೆತ್ ಆಗಿದ್ದು. ಕೋವಿಡ್ ಇನ್ಫೆಕ್ಷನ್ ಆಗಿತ್ತು, ವಯಸ್ಕರರೇ ಡೆತ್ ಆದ್ರು, ವಯಸ್ಸಾದವರೆಲ್ಲ ಹುಷಾರಾಗಿ ಬಂದ್ರು. ರೀಸನ್ ಏನು? ವಯಸ್ಸಾದವರಲ್ಲಿ ಬಿಡು ಇಷ್ಟು ವರ್ಷ ಬದುಕಿದೀನಿ, ಏನ್ ಮಾಡ್ಬಿಡುತ್ತೆ ನನ್ನನ್ನ ಇದು. ಈ ನಿಮ್ಮ ಪಾಸಿಟಿವ್ ಥಾಟ್ ಇಂದ ವಯಸ್ಸಾದವರಿಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ವಯಸ್ಕರದೇನೋ, ಅಯ್ಯೋ ನಾನು ಇನ್ನ ಮಿಡ್ ಏಜ್ ಅಲ್ಲಿ ಇದ್ದೀನಿ, ನಮ್ಮ ಅಪ್ಪ ಅಮ್ಮನ ಕತೆ ಏನು, ನನ್ ಮಕ್ಳು ಕತೆ ಏನು, ನಾನು ಇನ್ನ ಏನೇನೋ ನೋಡ್ಬೇಕು, ಈ ಭಯ. ಸೊ ಯಾವಾಗ ಒಂದು ಸ್ಥಿತಿಯಲ್ಲಿ ನಿಮಗೆ ಭಯ ಶುರುವಾಗುತ್ತೋ, ಆ ಭಯ ನಿಮಗೆ ಮಾನಸಿಕ ತೊಂದ್ರೆನ ಕ್ರಿಯೇಟ್ ಮಾಡಿರುತ್ತೆ. ಕೋವಿಡ್ ಇನ್ಫೆಕ್ಷನ್ ಇಂದ ಮಾನಸಿಕ ತೊಂದರೆ ಬಂದಿಲ್ಲ, ಅಲ್ಲಿ ಶುರುವಾದಂತ ಭಾವನೆಗಳಿಂದ ಮಾನಸಿಕ ತೊಂದರೆ ಬಂದಿದ್ದವರಿಗೆ. ಭಾವನೆಗಳು ಮಾತ್ರ ಕ್ರಿಯೇಟ್ ಮಾಡಿರುತ್ತೆ ಸರ್. ಇನ್ನ ಎಕ್ಸ್ಪ್ಲನೇಷನ್ ಬೇಕಾ, ಇಲ್ಲ ಇಷ್ಟು ಸಾಕಾ ಸರ್? He is 90 years old, one of our Nightingale member. ಓಕೆ ಓಕೆ. ಸರ್, ಆಕ್ಚುಲ್ ಮೇನ್ ರೀಸನ್ ಇರೋದಿದ್ದೇನೆ. ಅವರಿಗೆ ಭಯ ಶುರುವಾಯ್ತು, ಗಾಬರಿ ಶುರುವಾಯ್ತು, ಏನಾಗ್ಬಿಡುತ್ತೋ ಏನು, ಮುಂದೆ ಏನ್ ಕತೆ, ನನಗ್ ಇನ್ಫೆಕ್ಷನ್ ಆದ್ರೆ ನಾನು ಡೆತ್ ಆಗ್ಬಿಟ್ರೆ, ಈ ರೀತಿ ಭಯದಿಂದನೇ ನಾನು ಕೆಮಿಕಲ್ಸ್ ಅಂತ ಏನ್ ಹೇಳ್ದೆ ಅಲ್ಲ, ಆ ಕೆಮಿಕಲ್ಗಳು ನೀವ್ ಯಾವಾಗ ತುಂಬಾ ಭಯ ಪಟ್ಟು ಅದು ಹಾಗೆ ಸಸ್ಟೈನ್ ಆಗುತ್ತೋ, ಆ ಕೆಮಿಕಲ್ ಜಾಸ್ತಿ ಆಗಿ ಹಾಗೆ ನಿಂತ್ ಬಿಡುತ್ತೆ, ಅದು ವಾಪಸ್ ಬರ್ಲೇಬೇಕು. ಯಾವಾಗ ನಿಮಗೆ BP ಇದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ನಿಂತ್ಬಿಟ್ರೆ ಫಿಸಿಕಲ್ ಹೆಲ್ತ್ ಇಶ್ಯೂ ಬರುತ್ತೆ. ಅದೇ ರೀತಿ ಕೆಮಿಕಲ್ ಜಾಸ್ತಿ ಆಗಿ ನಿಂತಾಗ ಅದು ಮಾನಸಿಕ ತೊಂದರೆನ ಕ್ರಿಯೇಟ್ ಮಾಡಿತ್ತು. ಸೊ ಇದಕ್ಕೆ ಅವರಿಗೆ ಖಿನ್ನತೆ ಜಾಸ್ತಿ ಆಗಿದ್ದು ಆ ಟೈಮಲ್ಲಿ. ಅದೇ ರೀಸನ್ಗೆ ಈ ಭಯದಿಂದ ಖಿನ್ನತೆ ಜಾಸ್ತಿ ಆಯ್ತು ಸರ್, ಅಷ್ಟೇ. ಇನ್ಫೆಕ್ಷನ್ ಇಂದ ಆಗಿತ್ತಲ್ಲ. ಸಮ್ಟೈಮ್ಸ್ ಕೆಲವೊಂದು ಇನ್ಫೆಕ್ಷನ್ಗಳು ಮಾತ್ರ ಮಾನಸಿಕತೆನ ಕ್ರಿಯೇಟ್ ಮಾಡ್ಬೋದು, ಲೈಕ್ ಲಿಂಕೇಜ್ ಇರುತ್ತೆ, ಕಡಿಮೆ ಪರ್ಸೆಂಟೇಜ್. ಆದ್ರೆ ನಮ್ಮಲ್ಲಾಗೋ ಚೇಂಜಸ್, ಮೇನ್ ಆಗಿ ನಮ್ಮ ಬದಲಾವಣೆಗಳು ಏನಿರುತ್ತೆ, ನಮ್ಮ ಮನಸ್ಸಿನ ಬದಲಾವಣೆ, ನಾವ್ ಯಾವ ರೀತಿ ಗ್ರಹಿಸ್ತೀವಿ ಅದನ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಮೇನ್ ರೀಸನ್, ಡಿಪ್ರೆಷನ್ ಕಾಸ್ ಆಗಿದ್ ಮೇನ್ ರೀಸನ್ ಅದೇನೆ, ಅವರಲ್ಲಿ ಇದ್ದಿದ್ದ ಭಯಗಳು. Any connection between vitamin deficiency and depression? Yes sir, some vitamins, like it will going to create some condition ಅನ್ನೋಗೆ. vitamin deficiency ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ತರ, ಈಗ ನಿಮ್ಮ ಬ್ಲಡ್ ಕಾಂಪೋನೆಂಟ್ಸ್ ಗಳು ಏನಿರುತ್ತೆ ಅಲ್ಲ, ಈಗ ಬ್ಲಡ್ ಗಳು ನಾರ್ಮಲ್ ಆಗಿ ಹೋಗ್ಲಿಲ್ಲ ಅಂತ ಬಂದ್ರೆ, ಸಾರಿ ಸರ್. ಸೊ ವೈಟಮಿನ್ ಅಂತ ಬರ್ತಿದ ಹಾಗೆ ಏನಾಗುತ್ತೆ, ನಮ್ಮ ಬ್ರೈನ್ ಎಲ್ಲ ವೈಟಮಿನ್ಸ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಇಲ್ಲ ಬೇರೆ ಬೇರೆ ತರ ಕಾಂಪೋನೆಂಟ್ ಗಳು ಏನೇನಿದೆ ಎಲ್ಲ ಕಡಿಮೆ ಆದ್ರೆ ಇಲ್ಲ ಜಾಸ್ತಿ ಆದ್ರೆ ಅದು ನಮ್ಮ ಬ್ರೈನ್ ನ ಆಕ್ಟಿವಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಒಂದಷ್ಟು ಗ್ಲ್ಯಾಂಡ್ಸ್ ಗಳಿರುತ್ತೆ, ಆ ಗ್ಲ್ಯಾಂಡ್ಸ್ ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಬ್ರೈನ್ ಏನೆ. ಸೊ ಆ ಬ್ರೈನ್ ಗ್ಲ್ಯಾಂಡ್ಸ್ ಗಳನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದಾಗ ಈ ವೈಟಮಿನ್ ಕಡಿಮೆ ಆಗೋದು ಇಲ್ಲ ಜಾಸ್ತಿ ಆಗೋದು, ಈ ರೀತಿ ಪ್ರಾಬ್ಲಮ್ ಗಳಾಗಿರುತ್ತೆ. ಅದು ಜಾಸ್ತಿ ಆದಾಗ ಅಗೇನ್ ಬ್ರೈನಿಗೆ ಅದು ಕನೆಕ್ಟ್ ಮಾಡುತ್ತೆ. ಯಾವಾಗ ನಿಮ್ಮ ಬ್ರೈನ್ ಅಲ್ಲಿ ಡಿಸ್ಫಂಕ್ಷನ್ ಅಂತ ಏನ್ ಕರಿತೀವಿ, ಲೈಕ್ ಅದರ ಕರ್ತವ್ಯಗಳು ನೀಟಾಗಿ ಆಗ್ಲಿಲ್ಲ, ಕಾರ್ಯಾಚರಣೆಗಳು ಅಂತ ಬಂದಾಗ ಅದು ಕೆಲವೊಂದು ಕಂಡೀಷನ್ ಗಳನ್ನ ಕಾಸ್ ಮಾಡುತ್ತೆ. ಸೊ ವಿಟಮಿನ್ ಡಿಫಿಷಿಯನ್ಸಿ ಇದೆ, ಅಲ್ಲಿ ನಿಮಗೆ ಬ್ರೈನ್ಗೆ ಬೇಕಾಗಿರುವಂತ ಸಪ್ಲಿಮೆಂಟ್ಸ್ ಗಳು ಸಿಗ್ತಾ ಇಲ್ಲ ಬ್ರೈನ್ ಹೆಲ್ದಿ ಆಗಿರೋದಿಕ್ಕೆ. ಸೊ ಆ ಟೈಮ್ ಅಲ್ಲಿ ಯಾವುದೋ ಒಂದು ಕೆಮಿಕಲ್ ಜಾಸ್ತಿ ಆಗ್ಬೋದು, ಇಲ್ಲ ಯಾವುದೋ ಒಂದು ಕೆಮಿಕಲ್ ಡಿಕ್ರೀಸ್ ಆಗ್ಬೋದು. ಆ ಕೆಮಿಕಲ್ ಇಂದ ನಿಮಗೆ ಕಂಡೀಷನ್ ಕಾಸ್ ಮಾಡುತ್ತೆ. ಆಕ್ಚುಲಿ ಡಿಫಿಷಿಯನ್ಸ್ ಗಳು ಬ್ರೈನ್ ನ ತುಂಬಾ ಡಿಸ್ಟ್ರಕ್ಟ್ ಮಾಡುತ್ತೆ ಸರ್. ಹಾಗಾಗಿ ನಾನು ಅವಾಗ್ಲೇ ಹೇಳ್ದೆ, ಫಿಸಿಕಲ್ ಹೆಲ್ತ್ ಆಗ್ಲಿ ಮೆಂಟಲ್ ಹೆಲ್ತ್ ಆಗ್ಲಿ ಎರಡನ್ನೂ ಬ್ಯಾಲೆನ್ಸ್ ಆಗೇ ಇರ್ಬೇಕಾಗುತ್ತೆ.
ಮೈಂಡ್ ಅಂಡ್ ಬಾಡಿ ಆರ್ ಇಂಟರ್ ಕನೆಕ್ಟೆಡ್. ಈಗ ನಂಗೆ ಹೊಟ್ಟೆ ಹಸಿವಾಗ್ತಿರತ್ತೆ, ನಿಮಗೆ ಹೊಟ್ಟೆ ಹಸಿವಾದ ಕೋಪ ಬರುತ್ತೆ ಕೆಲವು. 1 ಗಂಟೆ ಆಗಿದೆ, ಊಟ ಮಾಡಿಲ್ಲ, ಇಲ್ಲ 2 ಗಂಟೆ ಆಯ್ತು ಊಟ ಮಾಡಿಲ್ಲ, ಊಟನೇ ಕೊಡ್ತಿಲ್ಲ ನನಗೆ ಇವ್ರು, ನಂಗೆ ಕೋಪ ಬರ್ತಿದೆ. ಕೋಪ ಏನಕ್ ಬರ್ತಿದೆ ಅಲ್ಲಿ? ಹಸಿವಾಗ್ತಿರೋದು ಹೊಟ್ಟೆಗಲ್ಲ, ಕೋಪ ಬರ್ತಿದೆ ಅಂದ್ರೆ ಅದು ಮಾನಸಿಕ. ಅಂದ್ರೆ ಫಿಸಿಯೋಲಜಿಕಲ್ ಚೇಂಜಸ್ ಆದಾಗ್ಲೂ ಮಾನಸಿಕತೆಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇದೇ ರೀತಿ ಇದು ಫಿಸಿಯೋಲಜಿಕಲ್ ಚೇಂಜಸ್. ಏನ್ ವೈಟಮಿನ್ ಡಿಫಿಷಿಯನ್ಸಿ ಕೇಳಿದ್ರಿ ಅಲ್ಲ, ಅದು ಫಿಸಿಯೋಲಜಿಕಲ್ ಚೇಂಜಸ್. ಆ ಫಿಸಿಯೋಲಜಿಕಲ್ ಚೇಂಜ್ ಅನ್ನ ನಮ್ಮ ಬ್ರೈನು ರಿಸೀವ್ ಮಾಡುವಷ್ಟು ಕೆಪಾಸಿಟಿ ಕಳ್ಕೊತಾ ಹೋಗಿರುತ್ತೆ. ಡಿಸ್ಟ್ರಪ್ಷನ್ ಅಂತ ಕರಿತೀವಿ. ಚೇಂಜಸ್ ಗಳಾಗಿರುತ್ತೆ, ಬದಲಾವಣೆಗಳಾಗ್ತಾ ಹೋದಾಗ ಕಾಯಿಲೆಗಳು ಶುರುವಾಗೋ ಚಾನ್ಸಸ್ ಜಾಸ್ತಿ. ಹಂಗಂತ ಬರೀ ಡಿಫಿಷಿಯನ್ಸಿಂದನೇ ಪ್ರಾಬ್ಲಮ್ ಬರುತ್ತಾ? ಇಲ್ಲ. ಮತ್ತೆ ಇನ್ನೊಂದಷ್ಟು ಸಪೋರ್ಟಿವ್. ಡಿಫಿಷಿಯನ್ಸಿ ಆಯ್ತು, ಕೆಮಿಕಲ್ಸ್ ಜಾಸ್ತಿ ಆಯ್ತು ಇಲ್ಲ ಕಡಿಮೆ ಆಯ್ತು, ಅದಕ್ಕೆ ಪ್ರಾಬ್ಲಮ್ ಬಂತು. ಈ ರೀತಿ ಇಂಟರ್ ಲಿಂಕೇಜ್ ಇರುತ್ತೆ. ಆದ್ರೆ ಆದಷ್ಟು ನೀವು ಡಿಫಿಷಿಯನ್ಸಿಯಿಂದ ದೂರ ಮಾಡ್ಕೋಬೇಕು. ಅದಕ್ಕೇನೆ ಡಯಟ್ ಮೇಂಟೈನ್ ಮಾಡಿ ಅಂತ ಫಸ್ಟ್ ಅಲ್ಲಿ ಹೇಳಿದ್ದು. ಕಾಳುಗಳು, ಹಣ್ಣುಗಳು, ಯಾವ್ಯಾವ ಡಿಫಿಷಿಯನ್ಸಿ ಇದೆ ಅದನ್ನೆಲ್ಲ ತಗೋಬೇಕಾಗತ್ತೆ. ಇನ್ನೊಂದು ಮೇನ್ ಏನಾಗುತ್ತೆ, ವಯಸ್ಸು ಆಗ್ತಾ 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 ಬರೀ ನಾವು ಊಟ ಮಾಡೋದ್ರಿಂದನೇ ಕೆಲವೊಂದು ವೈಟಮಿನ್ಸ್ ಆಗ್ಲಿ ಮಿನರಲ್ಸ್ ಆಗ್ಲಿ ಸೇರಲ್ಲ. ಮೆಡಿಸಿನ್ಗಳು, ಮಾತ್ರೆಗಳು ಅವ್ರು ಏನ್ ಹೇಳ್ತಾರೆ, ಇಲ್ಲ ಸಿರಪ್ಗಳು ಏನ್ ಹೇಳ್ತಾರೆ, ಅದು ತುಂಬಾ ನೀಡಿರುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮಗೆ ಡೈಜೆಸ್ಟಿವ್ ಚೇಂಜ್ ಆಗ್ಬಿಟ್ಟಿರುತ್ತೆ, ಡೈಜೆಷನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದೆಲ್ಲಾ ಪ್ರಾಬ್ಲಮ್ ಲೈಕ್ ಫಿಸಿಯೋಲಜಿಕಲ್ ಚೇಂಜಸ್ ಎಲ್ಲ ಇರೋ ಕಾರಣ ಮೆಡಿಸಿನ್ಸ್ ಗಳಂದ್ರೆ ಸಪ್ಲಿಮೆಂಟ್ಸ್ ಗಳು ಬೇಕು. ಮೆಡಿಸಿನ್ಸ್ ಅಂತ ಹೇಳೋದ್ರ ಬದಲು ಸಪ್ಲಿಮೆಂಟ್ಸ್ ಗಳು ಕೂಡ ತುಂಬಾ ನೀಡ್ ಇರುತ್ತೆ. ಸೊ ಅದೇ ಕಾರಣಕ್ಕೆ ಹೇಳಿದ್ದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಬ್ಲಡ್ ಚೆಕ್ಅಪ್ ಮಾಡಿಸೋದು, ರೊಟೀನ್ ಹೆಲ್ತ್ ಚೆಕ್ಅಪ್ ಮಾಡಿಸೋದು ತುಂಬಾ ಅಗತ್ಯ ಇದೆ. ಥ್ಯಾಂಕ್ ಯು ಸರ್. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಎಲ್ಲರಿಗೂ ನನ್ನ ಸೆಷನ್ ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲ ಇನ್ನ ಸ್ವಲ್ಪ ಥ್ಯಾಂಕ್ ಯು. ಇನ್ನ ಸ್ವಲ್ಪ ವಿಷಯಗಳನ್ನ ತಿಳ್ಕೋಬೇಕು ಆ ರೀತಿ ಇದ್ರೆ ಮುಂದೆ ನನಗೆ ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಬಗ್ಗೆ ಯಾವ ರೀತಿ ಜೀರಿಯಾಟ್ರಿಕ್ ನಮ್ ಎಲ್ಡರ್ಲಿಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಮಾತಾಡೋಣ. ಸೊ ತುಂಬಾ ಧನ್ಯವಾದ ಎಲ್ಲರೂ ನನ್ನ ಸೆಷನ್ ನ ಕೇಳಿದ್ದಕ್ಕೆ. ಏನೋ ಒಂದ್ ಸ್ವಲ್ಪ ನಿಮಗೆ ನಾನು ತಲುಪಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾರಾದ್ರೂ ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನೇನಾದ್ರೂ ಕ್ವೆಶನ್ ಇದ್ರು ಕೇಳಿ, ಡಿಸ್ಕಸ್ ಮಾಡೋದಿದ್ರು ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಾನು ಆಕ್ಚುಲ್ ಆಗಿ ಸ್ಕೂಲ್ ಮಕ್ಕಳನ್ನ ಅಟೆಂಡ್ ಮಾಡೋದು ಜಾಸ್ತಿ, ದೊಡ್ಡವರಿಗೆ ಸೆಷನ್ ಮಾಡಿದ್ ಇದೇ ಫಸ್ಟ್ ಟೈಮು. ಸೊ ನಂಗೂ ಖುಷಿ ಇದೆ. ಹೌದು ಮ್ಯಾಮ್, ಫಸ್ಟ್ ಟೈಮ್ ದೊಡ್ಡವರಿಗೆ ಸೆಷನ್ ಮಾಡಿದ್ದು. ನಾವು ಚಿಕ್ಕ ಮಕ್ಕಳ ತರ. ಅದೌದು ಮ್ಯಾಮ್, ಅದೇ ಖುಷಿಯಲ್ಲೇನೆ ನಾನು ಮಾಡ್ತೀನಿ ಅಂತ ಅಕ್ಸೆಪ್ಟ್ ಮಾಡಿದ್ದು. ಹೈಸ್ಕೂಲ್ ಮಕ್ಳಿಗೆ ಮಾಡ್ತಿರ್ತೀನಿ ಯೂಶುವಲ್ ಆಗಿ, ಬಟ್ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಆದಷ್ಟು You yourself look like a high school student. ಥ್ಯಾಂಕ್ ಯು ಸರ್. ಇಲ್ಲ, ನಂಗೆ ಏಜ್ ಆಗಿದೆ ಆಲ್ರೆಡಿ, ಬಟ್ ಓಕೆ. ನಿಮ್ಮಲ್ಲಿನ ಮಾನಸಿಕ ತೊಂದರೆಗಳ ಬಗ್ಗೆ ಯಾವ್ದೇ ತರ ಕ್ವೆಶನ್ಸ್ ಇದ್ರು ನೀವು ಕ್ವೆಶನ್ ರೇಸ್ ಮಾಡಿ. ಇಲ್ಲ ಅಂತಂದ್ರೆ ಮೇಡಮ್, ನೀವು ಕಿಡ್ಸ್ನು ಹೇಗೆ ಲೈಕ್ ಅವ್ರಿಗೆ ಏನಾದ್ರು ADHD ಆರ್ ಎನಿಥಿಂಗ್ ಇದ್ರೆ ಹೇಗೆ ಅವ್ರನ್ನ ಅಲ್ಲಿ ಏನ್ ಮಾಡ್ತಿರೋ ಸ್ವಲ್ಪ ಹೇಳಕ್ಕಾಗತ್ತಾ? ಹಾ ಮ್ಯಾಮ್, ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ಗಳಲ್ಲಿ ಆಕ್ಚುಲಿ ನಾವು ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಪ್ರೊಸೀಜರ್ ಆಗ್ಲಿ ಮಾಡ್ತಾ ಇಲ್ಲ. ಮೇನ್ ಆಗಿ ಸ್ಕೂಲ್ಗಳಿಗೆ ನನ್ನದು ಮೇನ್ ಥೀಮ್ ಬಂದು ಸ್ಕೂಲ್ಗಳಲ್ಲಿ ಟೀಚರ್ಸ್ ನ ಟ್ರೈನ್ ಮಾಡ್ತಾ ಇದೀವಿ. ಮೆಂಟಲ್ ಹೆಲ್ತ್ ಅಂತ ಬಂದಾಗ ಫಸ್ಟ್ ಅವ್ರು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಮಾನಸಿಕ ತೊಂದ್ರೆ ಯಾರಿಗ್ ಬೇಕಾದ್ರೂ ಬರ್ಬೋದು, ಅದನ್ನ ನಾವು ಫಸ್ಟ್ ಇಲ್ಲಿರೋರು ಎಲ್ರು ತಿಳ್ಕೊಬಿಡಿ. ಓಕೆ, ನಂಗೆ ವಯಸ್ಸಾಗಿದೆ, ನನಗ್ ಮಾತ್ರ ಬಂದ್ಬಿಡ್ತು, ನನ್ ಮಗಂಗ್ ಬಂದಿದೆ, ಮಗ್ಳಿಗ್ ಬಂದಿದೆ, ಇಲ್ಲ. ಅವಾಗ ಹುಟ್ಟಿರೋ ಮಗುವಿಂದನೂ ಸ್ಟಾರ್ಟ್ ಆಗುತ್ತೆ ಮಾನಸಿಕ ಕಾಯಿಲೆ ಅಂತ ಬಂದಾಗ. ಸೊ ಅದನ್ನ ಮೇನ್ ಆಗಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ, ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ. ಯಾವ್ಯಾವ ಕಾಸಸ್ ಇದೆ, ಹೇಗ್ ಬರುತ್ತೆ, ಇದನ್ನೆಲ್ಲ ಟ್ರೈನ್ ಮಾಡಿ ಆಮೇಲೆ ನಾವು ಒಂದು ಆಪ್ತ ಸಮಾಲೋಚನೆ ಕರಿತೀವಿ. ಮಕ್ಳು ಏನಾದ್ರು ಬಂದು ನನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೂತಾಗ ಮ್ಯಾಮ್ ನಾವು ಅವ್ರ ಹತ್ರ ಮಾತಾಡಿ ಅವ್ರಿಗೇನೋ ತೊಂದರೆ ಇದೆ ಅಂತ ನಮಗೆ ಫೀಲ್ ಆದ್ರೆ ನಾವು ಡೈರೆಕ್ಟ್ ರೆಫರ್ ಮಾಡ್ತೀವಿ ಮ್ಯಾಮ್. ಅಲ್ಲಿ ಯಾವ್ದೇ ರೀತಿ ಟ್ರೀಟ್ಮೆಂಟ್ ನ ಮಾಡ್ತಾ ಇಲ್ಲ ಯಾವ್ದೇ ರೀತಿ ಕೌನ್ಸಿಲಿಂಗ್ ಲೈಕ್ ತುಂಬಾ ಜಾಸ್ತಿ ಕೌನ್ಸಿಲಿಂಗ್ ಕೊಡೋ ತರದ್ ಮಾಡ್ತಿಲ್ಲ, ಬ್ರೀಫ್ ಆಗಿ ಮಾಡ್ತೀವಿ. ಅದನ್ನ ಬಿಟ್ಟು ಲೈಕ್ ಅವೇರ್ನೆಸ್ ಕ್ಯಾಂಪೇನ್, ಅವೇರ್ನೆಸ್ ಎಜುಕೇಶನ್ ಕ್ಯಾಂಪೇನ್. ಹೌದೌದು. ಟೀಚರ್ಸ್ ADHD ಈಗ ನೀವು ADHD ಕೇಳಿದ್ರಿ, ADHD ಅಂತ ಬರ್ತಿದಾಗೇನೆ ಕೆಲವರಿಗೆ ನಾಲೆಡ್ಜೇ ಇರಲ್ಲ, ADHD ಅಂತ ಹೇಳ್ಬಿಡ್ತಾರೆ. ಅದನ್ನ ಕಂಡಿಡಿಯೋದ್ ಹೇಗೆ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವ್ರ ಲೆವೆಲ್ಗೆ, ನೆಕ್ಸ್ಟ್ ಯಾವ ರೀತಿ ರೆಫರ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾವ್ ಹೇಳ್ತಿದೀವಿ. ಇನ್ನು ಟ್ರೀಟ್ಮೆಂಟ್ ಅಂತ ಬಂದ್ರೆ ಮೇನ್ ಆಗಿ ನಿಮಾನ್ಸಿಗೆ ರೆಫರ್ ಮಾಡ್ಕೊಳ್ತೀವಿ.
ಹೌದೌದು. ಇವಾಗ ಪೇರೆಂಟ್ಸ್ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಅಲ್ಲ? ಮಗುನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವರು ಸ್ವಲ್ಪ ಆಕ್ಸೆಪ್ಟ್ ಮಾಡೋದು ಕಷ್ಟ ಆಗತ್ತಲ್ಲ? ಹೌದು ಮ್ಯಾಮ್. ಅದೇ ಇನಿಷಿಯಲಿ ನಮ್ಮ ಮಗುಗೇನು ಇಲ್ಲ, ಅದೇ ಫೀಲಿಂಗ್ ನಲ್ಲಿ ಇರ್ತಾರೆ. ಹೌದು ಹೌದು. ಇವಾಗ ನಮ್ಮನ್ನೇ ಕೇಳೋದಾದ್ರೆ ಲೈಕ್ ಈಗ ನೀವ್ಗಳೇ ನಿಮಗೇನೇ ಪ್ರಾಬ್ಲಮ್ ಬಂದ್ರು ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರ್ತೀರಾ, ಬಟ್ ನಮ್ಮ ಮಕ್ಳಿಗೆ ಬರೋದ್ ಬೇಡ, ಇದೇ ಭಾವನೆಯಲ್ಲಿ ಈಗಿರೋ ಪೇರೆಂಟ್ಸ್ ಇನ್ನ ಜಾಸ್ತಿ ಇದ್ದಾರೆ. ಹೇಳ್ಬೇಕಂದ್ರೆ ಈಗಿನ ಪೇರೆಂಟ್ಸ್ ಇನ್ನ ಸ್ವಲ್ಪ ಜಾಸ್ತಿ ಸೆಕ್ಯೂರ್ಡ್ ಆಗಿನೇ ಬೆಳ್ಸಕ್ ಹೋಗ್ತಿದ್ದಾರೆ. ಸೊ ನೀವ್ ಹೇಳ್ದಾಗೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅದ್ರಲ್ಲೂ ಯಾವಾಗ ಟೀಚರ್ಸ್ ಕನ್ವೆ ಮಾಡ್ತಾರೋ ಅವ್ರು ನನ್ ಮಗು ಮೇಲೆ ನಿಮಗೇನೋ ಗ್ರಡ್ಜಸ್ ಇದೆ ಅದಕ್ಕೆ ಹೇಳ್ತಿದ್ದೀರಾ, ಇದೇ ರೀಸನ್ಗೆ ಈ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಿರೋದು ಮ್ಯಾಮ್. ಲೈಕ್ ಟ್ರಯಾಂಗುಲರ್ ಶೇಪ್ ಅಲ್ಲಿ ಫಸ್ಟ್ ಟೀಚರ್ಸ್, ನೆಕ್ಸ್ಟ್ ಸ್ಟೂಡೆಂಟ್ಸ್ ನ ಅವೇರ್ ಮಾಡ್ತೀವಿ. ನಿನ್ನಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರಿಗೆ ತಿಳಿಸ್ತೀವಿ. ಟೀಚರ್ಸ್ಗೆ ಅಲ್ಲಿ ಆಲ್ರೆಡಿ ಟ್ರೈನ್ ಮಾಡಿರ್ತೀವಿ. ನೆಕ್ಸ್ಟ್ ಪೇರೆಂಟ್ಸ್ ನ ಕರ್ಸಿ ಅವರಲ್ಲಿರೋ ಏನು ಇವಾಗ ಮಗುವಲ್ಲಿರೋ ಚೇಂಜಸ್ಗಳು ಇಲ್ಲ ಬೇರೆ ಮಗುನ ಕಂಪೇರ್ ಮಾಡಿದಾಗ ಅವರಲ್ಲಿ ಏನೇನ್ ಬದಲಾವಣೆಗಳಿದೆ ಅನ್ನೋದನ್ನ ಮನದಟ್ಟು ಮಾಡ್ಸಿದ್ರೆ ಕೆಲವೊಂದು ಲೈಕ್ 10ರಲ್ಲಿ ಒಂದು 7-8 ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಮ್ಯಾಮ್. ಓಕೆ. 1-2-3 ಜನ ಸ್ವಲ್ಪ ವಾದ ಮಾಡ್ತಾರೆ, ಆಮೇಲಿಂದ ಅವರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಹೇಳ್ತಾ ಹೋದಾಗ ಅದೆಲ್ಲ ಅಕ್ಸೆಪ್ಟ್. ಇವಾಗ ಏನಂದ್ರೆ ನಿಮಾನ್ಸ್ ಅಂತ ಬರ್ತಿದಂಗೆನೆ ಓಕೆ ಎಲ್ರು ಅಕ್ಸೆಪ್ಟೆನ್ಸ್ ಅಲ್ಲೇ ಇದ್ದಾರೆ. ನಿಮಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೆಂಟಲ್ ಹೆಲ್ತ್ ನ ಎಲ್ರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಹಂಗಾಗಿ ತುಂಬಾ ಕಷ್ಟ ಆಗ್ತಿಲ್ಲ. ಸ್ವಲ್ಪ ಕಷ್ಟ ಅಂತೂ ಇದೆ, ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡೋದ್ ಕಷ್ಟ ಇದೆ. ಸೊ ಟೀಚರ್ಸ್ ಗಳು ಆಗಲ್ಲ ಅಂತ ಹೇಳಿ ನಾವ್ ಈ ಇನಿಷಿಯೇಷನ್ ನ ತಗೊಂಡಿದ್ದೀವಿ. ಅಲ್ಲ, ಪೇರೆಂಟ್ಸ್ ತಿಳ್ಕೋಬೇಕು, ನಾಳೆ ಆ ಮಗುಗೆ ಏನು ತೊಂದರೆ ಆಗ್ಲೇ ಇರ್ಬೇಕು ಅಂದ್ರೆ ಇವಾಗೇ ನಾವು ಸರಿ ಮಾಡ್ಕೋಬೇಕು ಅನ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಅವ್ರೇನ್ ತಿಳ್ಕೊಳ್ತಾರೆ, ರಿಲೇಷನ್ ಏನ್ ಅನ್ಕೊಳ್ತಾರೆ, ನೇಬರ್ ಏನ್ ಅನ್ಕೊಳ್ತಾರೆ, ನಿನ್ ಮಗು ಅಲ್ವಾ ನಾಳೆ ಸಫರ್ ಮಾಡೋದು. ಇದೆಲ್ಲ ಸೀಕ್ರೆಟ್ ಅಲ್ಲ. ಎಲ್ಲಾರ್ಗು ಡಮಾರ ಹೊಡ್ಕೊಂಡ್ ಬರೋದ್ ಬೇಡ. ನೀವು ಕರೆಕ್ಟ್ ಮಾಡೋದು ನಿಮ್ ಡ್ಯೂಟಿ. ಬಿಕಾಸ್ ಯು ಆರ್ ಗಿವನ್ ದ ಬರ್ತ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಅದು ಇವ್ರು ಹೇಳ್ತಾರೆ ಅಂತ ಆರ್ಗ್ಯೂ ಮಾಡ್ಲೇ ಇದ್ರೆ ಅವ್ರವ್ರಿಗೂ ಒಳ್ಳೇದು ಅಷ್ಟೇ. ಅದನ್ನೇ ಮ್ಯಾಮ್, ಲೈಕ್ ನಾವ್ ಅವರಿಗೆ ತಿಳಿಸೋ ರೀತಿಯಲ್ಲಿ ತಿಳಿಸ್ತೀವಿ. ಈಗ ಏನೋ ದೊಡ್ಡ ಕಾಯಿಲೆನ ಇಲ್ಲ, ಯಾವ ರೀತಿ ಚೇಂಜಸ್ ಆಗುತ್ತೆ, ಟ್ರೀಟ್ಮೆಂಟ್ ತಗೊಂಡ್ರೆ ಯಾವ ರೀತಿ ಸರಿ ಹೋಗ್ತದೆ, ಲೈಕ್ ಯಾವ ರೀತಿ ಬೇರೆ ತರ ಚೇಂಜಸ್ ಇರುತ್ತೆ, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ತಗೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಎಷ್ಟೋ ಪೇರೆಂಟ್ಸ್ ಗಳಿಗೆ ಎಜುಕೇಶನ್ ಇರಲ್ಲ. ADHD ಇಲ್ಲ ನಿಮಾನ್ಸ್ ಅಂತ ಬರ್ತಿದಂಗೆ ಮೆಂಟಲ್ ಹೆಲ್ತ್ ಅಂತ ಬರ್ತಿದಂಗೆ ಇವರಿಗೆ ತಲೆ ಕೆಟ್ಟಿದೆ ಅಂತ ಅನ್ಕೋಬಿಡ್ತಾರೆ. ಈ ರೀತಿ ಭಾವನೆ ಇದೆ. ಅದನ್ನ ನಾವು ಅವರಿಗೆ ಚೇಂಜ್ ಮಾಡಿದಾಗ, ನೀಟಾಗಿ ಅರ್ಥ ಮಾಡಿಸಿದಾಗ ಪೇರೆಂಟ್ಸ್ ಗಳು ರೆಡಿ ಇದ್ದಾರೆ ಇವಾಗ. ಆಕ್ಚುಲ್ ಆಗಿ ಮುಂದೆ ಆಗೋ ಪ್ರಾಬ್ಲಮ್ ನ ಫೇಸ್ ಮಾಡೋದ್ರ ಬದಲು ಇವಾಗಿಂದನೇ ಸ್ಟಾರ್ಟ್ ಮಾಡೋಣ ಬಿಡಿ ಟ್ರೀಟ್ಮೆಂಟ್ ನ, ಪರವಾಗಿಲ್ಲ ಮೇಡಮ್, ಈ ರೀತಿ ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲ, ಗಂಡ ಒಪ್ಕೊಂಡ್ರೆ ವೈಫ್ ಒಪ್ಕೊಳ್ಳಲ್ಲ, ವೈಫ್ ಒಪ್ಕೊಂಡ್ರೆ ತಾಯಿ ಒಪ್ಕೊಳ್ಳಲ್ಲ. ಇದೆಲ್ಲ ಅವ್ರನ್ನೆಲ್ಲ ನೀವು ಅಗ್ರಿ ಮಾಡಿಸೋದು ತುಂಬಾ ಕಷ್ಟನೂ ಇದೆ. ಈಸಿ ಜೋಕ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಎಲ್ಲ ಡಿಫ್ರೆಂಟ್ ಆಗ್ಲೇ ಹೇಳ್ದಾಗ ಇಂಡಿವಿಜುವಲ್ಸ್ ಅಂದ್ಮೇಲೆ ಡಿಫ್ರೆಂಟ್ ಇರ್ತಾರೆ. ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ನಾವು ಮಾತಾಡಿ ಅರ್ಥ ಮಾಡಿಸಿರ್ತೀವಿ ಅವರಿಗೆ. ವಿತ್ ಓಲ್ಡರ್ ಕಿಡ್ಸ್ ಆಲ್ಸೋ ನಾವು ಲೈಕ್ ಗರ್ಲ್ಸ್ ಅವರು ಜಾಬ್ಸ್ ಹೋಗ್ತಾರೆ, ಎಲ್ಲರೂ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪ ಜನ ಬೇಡ ಬೇಡ ಅಂತ ಇದ್ದಾರೆ. ಗರ್ಲ್ಸ್ ತುಂಬಾ ಇವಾಗ ಇಶ್ಯೂ ಬಂದಿದೆ ಸೊಸೈಟಿನಲ್ಲಿ. ಅದು ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ. ಎಲ್ಡರ್ಲಿ ಪೇರೆಂಟ್ಸ್ ಮಕ್ಕಳು ಕರೆಕ್ಟ್ ಟೈಮ್ ನಲ್ಲಿ ಎಲ್ಲ ಲೈಫ್ ಸ್ಟೇಜಸ್ ಕವರ್ ಅಪ್ ಮಾಡ್ಬಿಟ್ರೆ ಅವ್ರಿಗೆ ಏನು ತೊಂದರೆ ಇರೋದಿಲ್ಲ. ಇವಾಗ ಇವ್ರಿಗೂ ಎಷ್ಟು ಹೇಳಿದ್ರು ಅವ್ರೇನು ಒಪ್ಕೊಳ್ಳೋದಿಲ್ಲ. ಅವಾಗ ಎಲ್ಡರ್ಲಿ ಪೇರೆಂಟ್ಸ್ಗೆ ಇನ್ನು ದೇ ಆರ್ ಕ್ರಿಯೇಟಿಂಗ್ ವರ್ರಿ ಟು ದ ಪೇರೆಂಟ್. ಎಸ್ ಮ್ಯಾಮ್, ಆಕ್ಚುಲ್ ಆಗಿ ಹೌದು. ಬಟ್ ಈಗಿನ ಜನರೇಷನ್ ಆಗಿ ಚೇಂಜ್ ಆಗಿದೆ. ಅವರಿಗೂ ನಾವು ಅವೇರ್ನೆಸ್ ಗಳನ್ನ ಕ್ರಿಯೇಟ್ ಮಾಡ್ಲೇಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಡಿಫ್ರೆಂಟ್ ರಿಲೇಶನ್ಶಿಪ್ ಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಮ್ಯಾಮ್. ಸೊ ಜನರೇಷನ್ ಚೇಂಜ್ ಇರೋ ಕಾರಣ ಅಂಡ್ ಇದ್ರಲ್ಲಿ ಪೇರೆಂಟ್ಸ್ ಗಳದ್ದು ಕೆಲವೊಂದು ತಪ್ಪೇನಂತ ಅಂದ್ರೆ, ನಮಗೆ ಏನು ಅನುಕೂಲ ಇರ್ಲಿಲ್ಲ, ನನ್ ಮಗಳಿಗೆ ಎಲ್ಲಾ ಸಿಗ್ಲಿ ಅನ್ನೋ ಅನುಕೂಲನ ಜಾಸ್ತಿ ಮಾಡ್ಕೊಟ್ಟಿದ್ದು ಒಂದು. ಅದಲ್ಲದೆ ನಾನ್ ಫ್ರೆಂಡ್ ಆಗಿರ್ತೀನಿ, ನಾನು ಎಲ್ಲಾನು ಅಕ್ಸೆಪ್ಟ್ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ ಹೋಗಿರ್ತಾರೆ. ಲೈಕ್ ಆ ಪಾಸಿಟಿವ್ನೆಸ್ ಕೆಲವೊಂದು ಸೈಡ್ ಅಲ್ಲಿ ನೆಗೆಟಿವ್ ಆಗಿರಬಹುದು. ಎಲ್ಲಾರು ಫಾರಿನ್ ಕಲ್ಚರ್ ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ತಿರೋ ಕಾರಣ, ನಾವೆಲ್ಲ ಇನ್ನ ಹಳೆ ಕಲ್ಚರ್ ಅಲ್ಲೇ ಇರೋ ಕಾರಣ ಇದು ನಮಗೆ ಕಷ್ಟ ಅಂತ ಫೀಲ್ ಆಗ್ತಿದೆ. ಸೊ ಅವ್ರನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇದೆ ಮ್ಯಾಮ್. ಅದನ್ನ ಅವರೇ ಅರ್ಥ ಮಾಡ್ಕೋಬೇಕಾಗತ್ತೆ ಜನರೇಷನ್ ವೈಸ್. ಆಕ್ಚುಲ್ ಆಗಿ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾ? ಲೈಕ್ ಇಟ್ ಇಸ್ ಓಕೆ, ಲೈಕ್ ಲೆಟ್ ದೆಮ್, ಬಿಕಾಸ್ ಇಲ್ಲ ಮ್ಯಾಮ್, ಅವ್ರ ಹತ್ರ they won't talk to us.
ಓನ್ ಟಾಕ್ ಅಂತ ಬಂದಾಗ ಅಲ್ಲಿ ನಮ್ಮಲ್ಲಿ ಏನೋ ಬಾಂಡಿಂಗ್ ಅಥವಾ ನಮ್ಮ ಮೇನ್ ಆಗಿ ಇಲ್ಲಿ ಇಶ್ಯೂ ಕ್ರಿಯೇಟ್ ಆಗಿರೋದು ಮ್ಯಾಮ್, ಈಗಿನ ಜನರೇಷನ್ ಅವರಿಗೆ ಓನ್ ಫ್ಯಾಮಿಲಿ ಮೇಲೆ ಟ್ರಸ್ಟ್ ಇಲ್ಲ. ಇದು ಮೇನ್ ಇಶ್ಯೂ. ನಾವ್ ಅಬ್ಸರ್ವ್ ಮಾಡಿರೋಂಗೆ ಟ್ರಸ್ಟ್ ಇಲ್ಲ. ಇವಾಗ ನಾವು ಸ್ಕೂಲ್ಗಳಲ್ಲಿ ಮಕ್ಳನ್ನ ಮಾತಾಡ್ಸಿದ್ರು ಟೀಚರ್ಸ್ ಮೇಲೆ ಕಂಪ್ಲೇಂಟ್ ಗಿನ್ನ ಅವರಿಗೆ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್. ನಮ್ಮಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಕಂಪೇರ್ ಮಾಡ್ತಾರೆ, ನನಗ್ ನೀಟಾಗಿ ಟ್ರೀಟ್ ಮಾಡಲ್ಲ. ಮತ್ತೆ ಸಿಬ್ಲಿಂಗ್ಸ್ ಅಂತ ಬರ್ತಿದಂಗೆ ಏನ್ ಮಾಡ್ತಿದ್ದಾರೆ, ಲೈಕ್ ಲಾಂಗ್ ಗ್ಯಾಪ್ ಇರುತ್ತೆ. 10ನೇ ಕ್ಲಾಸ್ ಒಂದ್ ಮಗು ಇದ್ರೆ 1ನೇ ಕ್ಲಾಸ್ ಒಂದ್ ಮಗು ಇರುತ್ತೆ. 1ನೇ ಕ್ಲಾಸ್ ಅಂತ ಬಂದಾಗ ಅದಿನ್ನು ಚಿಕ್ಕದು. ಸೊ ಲವ್ ಕೇರ್ 1ನೇ ಕ್ಲಾಸ್ ಮಗುಗೆನೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದನ್ನ ಈ 10ನೇ ಕ್ಲಾಸ್ ಮಗುಗೆ ಲೈಕ್ ಸಹಿಸ್ಕೊಳಕ್ ಆಗಲ್ಲ, ಜಲಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ತರದನ್ನೆಲ್ಲ ನಾವು ಫಸ್ಟ್ ಇಂದಾನೆ ಸಣ್ಣದ್ರಿಂದಾನೆ ಕರೆಕ್ಟ್ ಮಾಡ್ತಾ ಹೋಗಿರ್ಬೇಕಾಗಿರುತ್ತೆ ಆಸ್ ಎ ಪೇರೆಂಟ್. ಬಟ್ ಸಮ್ಟೈಮ್ಸ್ ಇಲ್ಲಿ ಪೇರೆಂಟಿಂಗ್ ಇಶ್ಯೂನು ಇದೆ ಮ್ಯಾಮ್. ಕಂಪ್ಲೀಟ್ ಆಗಿ ಮಕ್ಳದೇ ತಪ್ಪು ಅಂತಾನು ಹೇಳಕ್ ಆಗಲ್ಲ. ಹಂಗಂತ ಪೇರೆಂಟ್ಸ್ ಇದೆ ತಪ್ಪು ಅಂದ್ರೆ ಲೈಕ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನಂಗೆ ಈಕ್ವಲ್ ಆಗಿದೆ ಇಬ್ರದೂನು. ಸೊ ಇಬ್ರು ಕೌನ್ಸಿಲಿಂಗ್ ಹೇಳ್ತಾನೆ, ಇವಾಗ ಯಾರು ಬಿಡಲ್ಲ. 28, 29 ಇಂದ ಹೇಳ್ತಾನೆ ಇರ್ತೀವಿ, ಆದ್ರೂನು 31 ಆಗ್ಬಿಡತ್ತೆ. ಎಷ್ಟು ಹೇಳಿದ್ರುನು ಅವ್ರು ಇವಾಗ MS ಮಾಡ್ತಾ ಇದೀವಿ, ಇವಾಗ ಇವ್ ಸೆಟ್ಲ್ ಆದ್ಮೇಲೆ ದೆನ್ ಆಫ್ಟರ್ವರ್ಡ್ ಅವ್ರ ಕೈಯಲ್ಲಿರುತ್ತೆ. ಇವಾಗ ಅವ್ರ ಯಾರಾದ್ರೂ ಲವ್ ಮಾಡಿದ್ರೆ ದಟ್ಸ್ ಫೈನ್, but if they've not chosen anyone, it becomes into a big thing. Like it ಇವಾಗ ಚೆನ್ನಾಗಿರತ್ತೆ, ಆಮೇಲೆ ಪೇರೆಂಟ್ಸ್ಗೆ ಇವ್ರೇನು ಅವ್ರಿಗೆ ಲೇಟರ್ ಆನ್ ಫ್ಯಾಮಿಲಿ ಇರೋದಿಲ್ಲ ಅಲ್ಲ, ಏನ್ ಆಗತ್ತೆ ಅಂತ ಎಲ್ಡರ್ಲಿಗೆ ಪ್ರಾಬ್ಲಮ್ ಆಗತ್ತೆ ಅಲ್ಲ. ಹೌದು ಮ್ಯಾಮ್. ಅಂದ್ರೆ ಅವರಲ್ಲಿ ನೆಗೆಟಿವ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ ಮ್ಯಾಮ್. ಸಾರಿ, ಈಗಿನ ಜನರೇಷನ್ ಅವರಿಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ. ಏನ್ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಾರಲ್ವಾ, ಅಲ್ಲೆಲ್ಲ ಅವ್ರು ನೋಡೋದು ಈ ಡಿವೋರ್ಸ್ ಇಲ್ಲ, ಏನೋ ಟ್ರಸ್ಟ್ ಇಶ್ಯೂ ಇಲ್ಲ, ಲವ್ ಫೇಲ್ಯೂರ್, ಈ ರೀತಿದನ್ನ ನೋಡಿ ಕೆಲವ್ರು ಏನ್ ಮಾಡ್ತಾರೆ, ನಂಗೆ ಈ ಕಷ್ಟನೇ ಬೇಡ. ಸೊ ಅದನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ ರೆಡಿ ಇಲ್ಲ. ಈಗ ನಿಮ್ಮ ಕಾಲದಲ್ಲಿ ಹೇಗಿತ್ತು, ಓಕೆ ನಾನ್ ಮಾಡ್ತೀನಪ್ಪ, ನನ್ ಕೈಲಿ ಆಗುತ್ತಪ್ಪ, ಈ ರೀತಿ ಧೈರ್ಯ ಇತ್ತು. ಈಗಿನವರಿಗೆ ಧೈರ್ಯ ಅನ್ನೋದಕ್ಕಿಂತ ಬೇಡವೇ ಬೇಡ, ಏನಕ್ಕೆ ಎಕ್ಸ್ಪೋಸ್ ಆಗೋದು, ನಾನು ಹೀಗೆ ಇರ್ತೀನಿ. ಸೊ ಬಿಹೇವಿಯರ್ ಚೇಂಜ್ ಆಗಿದೆ ಮಾಮಲ್ಲಿ, ಅಷ್ಟೇನೆ. ಅದು ಬಿಟ್ಟು ಇನ್ನೇನಿಲ್ಲ. ಜನರೇಷನ್ ಚೇಂಜ್ ಆದಂಗೆ ಬಿಹೇವಿಯರ್ ಚೇಂಜ್. ಇವಾಗ ಹೀಗೆ ಇರೋ ಮಕ್ಕಳಿಗೆ ಎಲ್ಲಿ ಹೋಗ್ಬೇಕು? ಲೈಕ್ ವಿ ಹ್ಯಾವ್ ಅವರು ಸ್ವಲ್ಪ ಕೌನ್ಸಿಲಿಂಗ್ ಕೊಡ್ಬೇಕಲ್ಲ? ಅರ್ಥ ಆಗ್ಲಿಲ್ಲ ಮ್ಯಾಮ್, ಸಾರಿ. ಅಂದ್ರೆ ನೀವು ವಾಟ್ ಟೈಪ್ ಆಫ್ ಇಂಟರ್ವೆನ್ಷನ್ಸ್ ವಿ ಹ್ಯಾವ್ ಟು ಡೂ ಫಾರ್ ದೀಸ್ ಕೈಂಡ್ ಆಫ್ ಅಡಲ್ಟ್ಸ್? ಮೇನ್ ಆಗಿ ಅವ್ರಿಗೆ ಮಂದಟ್ ಮಾಡಿಸ್ಬೇಕಾಗತ್ತೆ. ಮೇನ್ ಆಗಿ ಲೈಕ್ ವಿ ಶುಡ್ ಕನ್ವೆ ದೆಮ್. ಎಲ್ಲ ಪಾಸಿಟಿವ್ ಇಲ್ಲ, ಲೈಕ್ ಎಲ್ಲ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ ಅನ್ನೋ ಎಕ್ಸ್ಪೋಜರ್ ಅವ್ರಿಗೆ ಜಾಸ್ತಿ ಕೊಡ್ಸ್ಬೇಕಾಗತ್ತೆ ಮ್ಯಾಮ್. ಅದಿಲ್ಲ ಅಂತ ಅಂದಾಗ ದೇ ಶುಡ್ ಬಿ ರೆಡಿ ಟು ಟೇಕ್ ಸಮ್ ಕೌನ್ಸಿಲಿಂಗ್. ಯಾರು ಕೌನ್ಸಿಲರ್ಸ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ. ಸೊ ಅವರು ರೆಡಿ ಇದು ಕೌನ್ಸಿಲಿಂಗ್ ನ ತಗೊಂಡ್ರೆ ಇಟ್ಸ್ ಬೆಟರ್. ಅಂಡ್ ಮೇನ್ ಆಗಿ ದೇ ಶುಡ್ ಬಿ ರೆಡಿ ಟು ಗೆಟ್ ಮ್ಯಾರೇಜ್ ಅಂತ ಬರ್ತಿದಂಗೆ ಅವ್ರು ರೆಡಿ ಇರ್ಬೇಕಾಗುತ್ತೆ. ಇಲ್ಲ ನಾನು ಮದ್ವೆ ಆಗ್ತೀನಿ ಇಲ್ಲ ಅಂತ ಅಂದಾಗ ವಾಪಸ್ ಎಲ್ಡರ್ಲಿಗೆ ನೀವ್ ಹೇಳ್ತಿದಿರಲ್ಲ ಮ್ಯಾಮ್, ಎಲ್ಡರ್ಲಿ ಪ್ರಾಬ್ಲಮ್ ಆಗುತ್ತೆ, ಅಗೇನ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಎವ್ರಿ ಡೇ ಗೋಯಿಂಗ್ ಟು ಕಂಪ್ಲೇನ್ ದಟ್ ನೀವೇ ಮಾಡಿಸಿದ್ದು, ಅವ್ರನ್ನ ಬ್ಲೇಮ್ ತಗೊಳ್ಳಲ್ಲ ಅವಾಗ. ಸೊ ಇಲ್ಲಿ ಅವರ ಡಿಸಿಷನ್ ಮೇನ್ ಆಗುತ್ತೆ. ಬಟ್ ನೀವು ಎಲ್ಡರ್ಲಿ ಆಗಿ ಪೇರೆಂಟ್ಸ್ ಆಗಿ ಈಗಿನ ಸ್ವಲ್ಪ ವಾತಾವರಣನ ಅರ್ಥ ಮಾಡ್ಕೊಂಡು ಅವರಿಗೆ ಪಾಸಿಟಿವ್ಸ್ನು ಎಕ್ಸ್ಪೋಸ್ ಮಾಡಿಸಿದ್ರೆ, ತಿಳಿಸಿದ್ರೆ ಬೆಟರ್ ಆಗಬಹುದು ಮ್ಯಾಮ್. ಓಕೆ, ಬಟ್ ನಾಟ್ ಎವ್ರಿ ಒನ್, ಎಲ್ಲರೂ ಹೀಗಿಲ್ಲ. ಸ್ವಲ್ಪ ಜನ ಚೆನ್ನಾಗಿದ್ದಾರೆ, ಇವಾಗ ಸ್ವಲ್ಪ ಜನ ಹಾಗಿದ್ದಾರೆ. ದಟ್ ಇಸ್ ಲೈಕ್ ಸಮ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್, ಸಮ್ ಸೈಕಲಾಜಿಕಲ್ connections ಕಡಿಮೆ ಇರುತ್ತೆ. some little problem somewhere it is there. ಅಲ್ಲ ಪ್ರಾಬ್ಲಮ್ ಅಲ್ಲ, ಎಲ್ಲರೂ ಹೀಗಿಲ್ಲ ಅಲ್ಲಲ್ಲ. ದೇ ಸ್ಟಾರ್ಟ್ ಕಂಪೇರಿಂಗ್ ವಿತ್ ದೇರ್ ಫ್ರೆಂಡ್ಸ್. ಅವನು ನನ್ನ ಫ್ರೆಂಡ್, ನನ್ನ ಪೇರೆಂಟ್, ನನ್ನ ಸಿಸ್ಟರ್ಗೆ ಈ ತರ ಮಗು ಇಲ್ವಲ್ಲ, ಈ ತರ ಅನ್ಕೊಳ್ತಾರೆ. ನನ್ನ ಡ್ಯೂಟಿ, ಐ ಹ್ಯಾವ್ ಗಿವನ್ ಬರ್ತ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್ ಅನ್ನೋದು ಒಂದೊಂದು ಪೇರೆಂಟ್ಸ್ ಒಪ್ಕೊಳ್ಳೇಬೇಕು. ನೋ ಅದರ್ ವೇ, ಯು ಹ್ಯಾವ್ ಬೀನ್ ಚೈಲ್ಡ್ ಲೈಕ್ ದಟ್. And even like girls are worried, like after they get married they have to leave their jobs, kids, how to balance, so many things going on. So and fear also is there, like what kind of husband I'll get. Yes ma'am.
ಸೊ ಅಲ್ಲ, ಈ ಫಿಯರ್ ಅನ್ನೋದೆಲ್ಲ ಆಕ್ಚುಲ್ ಆಗಿ ಇನ್ಫ್ಲೂಯೆನ್ಸ್ ಲೈಕ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದಾನೆ ಆಗ್ತಾ ಇರೋದು. ಇವಾಗ ಯಾವಾಗ ಅವರು ಅವ್ರ ಜೊತೆಗಿರೋರು ಇಲ್ಲ ಪೇರೆಂಟ್ಸ್ ಗಳು ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿರ್ತಾರೋ ಅಂತವ್ರಲ್ಲಿ ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಓಕೆ, ನಾನು ಮದ್ವೆ ಆಗ್ಬೇಕು, ನನಗೂ ಈ ತರ ಗಂಡ ಇರ್ಬೇಕು, ಬಾಯ್ ಫ್ರೆಂಡ್ ಇರ್ಬೇಕು, ಯಾವಾಗ ನೆಗೆಟಿವ್ಸ್ ನ ನೋಡಿರ್ತಾರಲ್ಪ, ಈ ತರ ಕಷ್ಟ ಯಾರಿಗ್ ಬೇಕು, ಬೇಡ ನನಗೆ, ಬಟ್ ಅವರು ನೆಗೆಟಿವ್ ಗೆ ಎಕ್ಸ್ಪೋಸ್ ಆಗ್ತಿದ್ದಾರೆ. ಪಾಸಿಟಿವ್ ತುಂಬಾ ಇದೆ, 60% ಪಾಸಿಟಿವ್ ಇದೆ. ಆ 60 ಬಿಟ್ಟು 40 ಕಾನ್ಸಂಟ್ರೇಟ್ ಮಾಡ್ತಿರೋ ಕಾರಣ ಲ್ಯಾಗ್ ಆಗ್ತಿದ್ದಾರೆ. ಬಟ್ ಇನ್ನೊಂದು 10 ವರ್ಷದೊಳಗೆ ಇದು ಕೂಡ ಸರಿ ಹೋಗುತ್ತೆ ಮ್ಯಾಮ್. ಹಳೆ ಕಾಲದಂಗೆ ಹೋಗುತ್ತೆ, ಲೈಕ್ ಎಲ್ಲ 2025 ಗೆ ಮದ್ವೆ ಆಗೋ ಪರಿಸ್ಥಿತಿನೂ ಬರಬಹುದು. ಬಟ್ ಬಿಹೇವಿಯರ್ ಚೇಂಜ್ ಆಗಿರೋ ಕಾರಣ ಇದನ್ನ ಸ್ವಲ್ಪ ಕೀನ್ ಆಗಿ ಮಾಡ್ಬೇಕಾಗತ್ತೆ. ತುಂಬಾ ಕೀನ್ ಅಬ್ಸರ್ವೇಷನ್ ಅಲ್ಲಿ ಓಕೆ ಅವ್ನ್ ಮಾಡ್ಬಿಡಿ ಹೀಗ್ ಮಾಡ್ಬಿಡಿ ಅಂತ ಏನು ಹೇಳಕ್ ಆಗಲ್ಲ. ಓಕೆ, ಹಾಗಿದ್ರೆ ಸೆಷನ್ ನ ವೈಂಡ್ ಅಪ್ ಮಾಡೋದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. May God bless you. Thank you, ma'am. It's a wonderful session. It was very insightful, and you couldn't share the PPT due to some issue. Still, the discussion is very lively, very again for another session. Thank you, ma'am. Thank you. It was really good. Thank you so much, ma'am. Thank you. Thank you. Enjoyed very much. Okay, bye. Take care. Ellaru aramagiri. Thank you. Bye. Thank you, ma'am. Thank you for this VMS team to invite me to take the session. Thank you so much. And actually, I had shared the PPT also. After the PPT only, I started with this discussion, ma'am. Okay, thank you so much.